ಪ್ರೈಸ್ ದಿ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರಾದಂಥ ನಿಮಗೆ ನಮ್ಮ ಕರ್ತನೂ ರಕ್ಷಕನೂ ಒಡೆಯನೂ ಆಗಿರುವಂಥ ನಜರೇತಿನ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಕರ್ತನು ನಮಗೆ ಕೊಟ್ಟಿರುವಂಥ ಈ ಒಂದು ಒಳ್ಳೆಯ ದಿನಕ್ಕಾಗಿ, ಒಳ್ಳೆಯ ಸಮಯಕ್ಕಾಗಿ ದೇವಾದಿ ದೇವನಿಗೆ ನಾವು ಸ್ತೋತ್ರ ಮಾಡುವಂಥವರಾಗಿರೋಣ. ಈ ವಾಕ್ಯವನ್ನು ಆಯ್ಕೆ ಮಾಡಿಕೊಂಡು ವಾಕ್ಯವನ್ನು ನೋಡಬೇಕೆಂದು ಬಂದಿರುವಂಥ ನಿಮ್ಮೆಲ್ಲರನ್ನ ಪರಾತ್ಪರನಾದ ಕರ್ತನು ತಾನೇ ಆಶೀರ್ವಾದ ಮಾಡಲಿ. ಪ್ರಿಯ ದೇವಜನವೇ, ಈ ದಿನದ ವಾಕ್ಯ ಸಂದೇಶವು ನಮಗೆ ಏನು ಮಾತನಾಡುತ್ತದಂದರೆ, ಲೋಕದ ಜನರು ಒಂದು ಮಾತನ್ನು ಹೇಳುತ್ತಾರೆ. ಆ ಮಾತೇನೆಂದರೆ, ಏನೇ ಮಾಡಿದರೂ ಹಣ ಮಾಡು, ಏನೇ ಮಾಡಿದರೂ ಹೆಸರು ಮಾಡು, ಏನು ಮಾಡ್ತೀಯೋ ಗೊತ್ತಿಲ್ಲ, ಮೇಲಕ್ಕೆ ಬರಬೇಕು, ಹೆಂಗಿದಿರ್ತೀಯ ಗೊತ್ತಿಲ್ಲ, ಆದರೆ ನೀನು ಮಾತ್ರ ಚೆನ್ನಾಗಿರ್ಬೇಕು. ಅಂದರೆ ಲೋಕದ ಜನಕ್ಕೆ ಏನಾಗಿರ್ಬೇಕಂದ್ರೆ, ನೀವು ಏನು ಮಾಡ್ತಿರೋ ಮುಖ್ಯ ಅಲ್ಲ, ಆದರೆ ಮಾಡಿದರೆ ಬಲವಾಗಿ ಮಾಡಬೇಕು, ಹಣ ಮಾಡಬೇಕು, ಹೆಸರು ಮಾಡಬೇಕು, ನಿಮ್ಮನ್ನು ನೀವು ಯಾರು ಎಂದು ನಿರೂಪಿಸಬೇಕು. ಎಕ್ಸಾಮ್ಗಳಲ್ಲಿ ಒಳ್ಳೆ ಅಂಕವನ್ನು ತೆಗೆದುಕೊಂಡು ನೀನು ಯಾರಂತ ಪ್ರೂವ್ ಮಾಡು. ನೀನು ಹಣ ಮಾಡೋದ್ರಿಂದ, ಬಿಸ್ನೆಸ್ ಮಾಡೋದ್ರಿಂದ, ನೀನು ಏನು ಮಾಡ್ತೀಯೋ ಮಾಡು, ಆದರೆ ಅದರಿಂದ ನೀನು ಯಾರು ಅಂತ ತೋರಿಸ್ಕೊಡ್ಬೇಕು ಅಂತ ಲೋಕದ ಜನರು ತಮ್ಮ ವ್ಯಕ್ತಿಗಳಿಗೆ, ಮಕ್ಕಳಿಗೆ ಹೇಳ್ಕೊಡ್ತಾರೆ. ಮಕ್ಕಳಿಗೆ ಹೇಳ್ಕೊಡುವಾಗ ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ, ಎಕ್ಸಾಮ್ಸ್ ಅಲ್ಲಿ ಫಸ್ಟ್ ರ್ಯಾಂಕ್ ಬರಬೇಕು. ಎಲ್ಲ ಮಕ್ಕಳಿಗೆ ಹೇಳೋದು ನೀವು ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಅಲ್ವಾ? ಎಲ್ಲ ಯವನ ಮಕ್ಕಳಿಗೆ ಅವ್ರು ಹೇಳ್ತಾರೆ, ನೀವು ಹೆಂಗಾದ್ರೂ ಮಾಡು, ಸಕ್ಸಸ್ ಆಗಬೇಕು. ಅದಕ್ಕೆ ಏನ್ ಮಾಡ್ತಾರೆ ಮಕ್ಕಳು, ಏನ್ ಮಾಡ್ತಾರೆ, ಎಕ್ಸಾಮ್ ಬರೆಯಕ್ಕಾಗಿಲ್ಲ ಅಂದ್ರೆ, ದಾರಿ ಅವ್ರ ಕೈಯಲ್ಲಿ ಬರೀಲಿಕ್ಕಾಗಿಲ್ಲ ಅಂದ್ರೆ ತಪ್ಪು ದಾರಿಯನ್ನು ಹಿಡಿತಾರೆ. ಕಾಪಿ ಹೊಡಿಬೇಕು, ಬೇರೆ ಏನಾದ್ರೂ ಮಾರ್ಗ ಮಾಡ್ಬೇಕಂತ. ಯವನಸ್ಥರು, ಅಯ್ಯೋ ನಮ್ಮ ಮನೆಯಲ್ಲಿ ಬೈತಾ ಇದ್ದಾರೆ, ಏನಾದ್ರೂ ಮಾಡಬೇಕು ಅಂತ ದಾರಿ ತಪ್ಪುತ್ತಾರೆ. ಆದ್ರೆ ದೇವರ ವಾಕ್ಯವು ನಮಗೆ ಹೇಳ್ಕೊಡೋದೇನೆಂದ್ರೆ, ಏನಾದ್ರೂ ಮಾಡು, ಹೆಂಗಾದ್ರೂ ಮಾಡು ಅಂತ ಅಲ್ಲ ಹೇಳೋದು. ದೇವರ ವಾಕ್ಯ ನಮಗೆ ಸ್ಪಷ್ಟವಾದ ದಾರಿಯನ್ನ ತೋರಿಸಿಕೊಡುತ್ತೆ. ನೀವು ಹೀಗೆ ಮಾಡಬೇಕು, ಹೀಗೆ ನಡಿಬೇಕು, ಹೀಗೆ ಇರಬೇಕು ಅಂತ ಹೇಳುತ್ತದೆ. ದೇವರ ಮಾರ್ಗದಲ್ಲಿ ನಡೆದವರು ಖಂಡಿತ ಸಕ್ಸಸ್ ಆಗ್ತಾರೆ. ಯಾಕೆಂದ್ರೆ ಅನೇಕ ಬೈಬಲ್ ಅಲ್ಲಿರುವಂತ ವ್ಯಕ್ತಿಗಳನ್ನ ನಾವು ನೋಡುತ್ತೇವೆ. ಪ್ರಾರಂಭದಲ್ಲಿ ಅವರಿಗೆ ತುಂಬಾ ಕಷ್ಟವಾದರೂ ಕೂಡ ಬರುತ್ತಾ 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 ಅವರ ಜೀವಿತದಲ್ಲಿ ಒಂದು ವ್ಯತ್ಯಾಸ ಉಂಟಾಗುವುದನ್ನ, ಅವರು ಉನ್ನತ ಸ್ಥಾನವನ್ನು ಅಲಂಕರಿಸುವುದನ್ನ ನಾವು ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ಆ ರೀತಿಯಾಗಿ ದೇವರು ನಮಗೆ ತಿಳಿಸುವಂತ ಸರಿಯಾದ ಮಾರ್ಗವನ್ನು ನಾವು ತಿಳಿದುಕೊಳ್ಳೋಣ. ಅದಕ್ಕಾಗಿ ನಾವು ಮೊದಲನೇ ವಾಕ್ಯವನ್ನು ತೆಗೆದುಕೊಳ್ಳೋಣ. ಕೊಲಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ಅದರ 23 ಮತ್ತು 24ನೇ ವಚನವನ್ನ ನಾವು ಓದಿಕೊಳ್ಳೋಣ. ಕೊಲಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23 ಮತ್ತು 24ನೇ ವಚನ. ನೀವು ಯಾವ ಕೆಲಸವನ್ನ ಮಾಡಿದರೂ ಅದನ್ನ ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಮನಪೂರ್ವಕವಾಗಿ ಮಾಡಿರಿ. ಕರ್ತನಿಂದ ಪರಲೋಕ ಬಾಧ್ಯತೆ ಎಂಬ ಪ್ರತಿಫಲವನ್ನ ಹೊಂದುವೆವೆಂದು ತಿಳಿದಿದ್ದೀರಲ್ಲ ಎಂದು ಈ ವಾಕ್ಯವು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ಕೆಲವು ಸಾರಿ ಸಕ್ಸಸ್ ಆಗಿರುವಂತವರನ್ನ ನೀವು ಕೇಳಿದ್ರೆ, ಒಂದು ಚೆಸ್ ಅಲ್ಲಿ ಕಾಂಪಿಟೇಷನ್ ಅಲ್ಲಿ ಗೆದ್ದವರು, ಒಂದು ಸ್ಪೆಲ್ಲಿಂಗ್ ಅಲ್ಲಿ ಗೆದ್ದವರು, ಒಂದು ಕ್ರೀಡೆಯಲ್ಲಿ ಗೆದ್ದವರು, ಯಾವುದೋ ಒಂದು ಟ್ರೋಫಿಯನ್ನ ಗೆದ್ದವರು, ನೀವು ಗೆಲ್ಲಲಿಕ್ಕೆ ಕಾರಣ ಏನು ಎಂದರೆ ಅವ್ರು ಹೇಳ್ತಾರೆ, ನಮ್ಮ ತಂದೆಯ ಇನ್ಸ್ಪಿರೇಷನ್, ನಮ್ಮ ತಾಯಿಯ ಮಾತು. ಅವ್ರು ಹೇಳ್ತಾ ಇದ್ರು, ನೀನೇನಾದ್ರೂ ಮಾಡಬೇಕು, ಹೇಗಾದ್ರೂ ಮಾಡಬೇಕು ಅಂತ ಹೇಳ್ತಾ ಇದ್ರು, ಈ ರೀತಿಯಾಗಿ ಅಂತ ಹೇಳಿ. ಕೆಲವರು ಸಾಧನೆ ಮಾಡಲಿಕ್ಕೂ ಹೌದು, ಕೆಲವರ ಮಾತುಗಳು ಮುಖ್ಯ, ಕೆಲವರು ಕೆಟ್ಟು ಹೋಗಲಿಕ್ಕೂ ಕೂಡ ಕೆಲವರ ಮಾತುಗಳು ಸತ್ಯ. ಇಲ್ಲಿ ದೇವರು ನಮಗೆ ಹೇಳುವಂತ ಮಾತೇನೆಂದರೆ, ನೀವು ಯಾವ ಕೆಲಸವನ್ನು ಮಾಡಿದರೂ ಕೂಡ, ಅದರರ್ಥ ಯಾವ ಕೆಲಸ ಅಂತ ಹೇಳಿದ್ರೆ ಕೆಟ್ಟ ಕೆಲಸ ಅಲ್ಲ, ಅದರ ಉದ್ದೇಶ. ಯಾವುದಾದ್ರೂ ಒಂದು ಕೆಲಸ ನೀವು ಮಾಡುತ್ತೀರೆಂದರೆ ಅದನ್ನ ಮನುಷ್ಯರಿಗೋಸ್ಕರವೆಂದು ಮಾಡದೆ, ಯಾರಿಗೋಸ್ಕರ ಮಾಡಬಾರ್ದು? ಮನುಷ್ಯರಿಗೋಸ್ಕರವೆಂದು ಮಾಡಬಾರ್ದು. ಅಂದ್ರೆ ಲೋಕದ ಜನರು ಮನುಷ್ಯರಿಗೋಸ್ಕರನೇ ಮಾಡ್ತಾರೆ. ನಮ್ಮ ಅಪ್ಪಗೋಸ್ಕರ ನಾನು ಏನಾದ್ರೂ ಮಾಡ್ತೀನಿ. ಕೆಲವರು ಹೇಳ್ತಾರೆ, ಯವನ ಪ್ರಾಯದಲ್ಲಿರುವಂತರು, ಆ ಹುಡುಗಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಆ ಹುಡುಗನಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಕಳೆದ ದಿನದಲ್ಲಿ ಒಬ್ಬ ಸಹೋದರಿ ನಮಗೆ ಕರೆ ಮಾಡಿ ಹೇಳ್ತಾ ಇದ್ರು, ಪಾಸ್ಟ್ರೇ 26 ವರ್ಷ ನಾನು ನನ್ನ ಮಗಳನ್ನ ಗಿಣಿ ಸಾಕಿದ ಹಾಗೆ ಸಾಕಿದ್ದೇನೆ. ದಿಢೀರ್ನೆ ಆಕೆ ಹೇಳ್ತಾರೆ, ನನಗೆ ನೀವು ಬೇಡ, ನನಗೆ ಆ ಹುಡುಗನೇ ಬೇಕು ಅಂತ ಹೇಳಿ. ದಿಢೀರ್ನೆ ಆ ಮಾತನ್ನ ಹೇಳುವಾಗ, ಯಾಕಮ್ಮ ಈ ರೀತಿಯಾಗಿ ಏನು ಅಂತ ಹೇಳಿದ್ರೆ, ನನಗೆ ಗೊತ್ತಿಲ್ಲ ಅಷ್ಟೇ, ಆ ಹುಡುಗನೇ ನನಗೆ ಬೇಕು, ಆ ಹುಡುಗನಿಗಾಗಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ.
ಕೆಲವರ ಹುಡುಗಿಗಾಗಿ ನಾನು ಏನ್ ಬೇಕಾದರೂ ಮಾಡ್ತೀನಿ, ನನ್ನ ತಂದೆಗಾಗಿ ಏನ್ ಬೇಕಾದರೂ ಮಾಡ್ತೀನಿ. ಕೆಲವರು ಕೊಲೆ ಮಾಡ್ಲಿಕ್ಕೂ ಸಿದ್ಧ. ಈ ಮಧ್ಯದಲ್ಲಿ ಒಂದು ನ್ಯೂಸ್ ಓಡಾಡ್ತಾ ಇದೆ, ಒಂದು ವಾರದಿಂದ ಒಂದು ಹೆಂಗಸಿಗೋಸ್ಕರ ಒಬ್ಬ ನಟನು ಏನ್ ಮಾಡ್ತಾನೆ, ಕೊಲೆ ಮಾಡುವುದಕ್ಕೂ ಸಿದ್ಧ. ಯಾರನ್ನ ಬೇಕಾದ್ರೂ ಕೊಲೆ ಮಾಡ್ಲಿಕ್ಕೂ ಸಿದ್ಧ, ನಾವ್ ಏನ್ ಮಾಡ್ಲಿಕ್ಕೂ ಸಿದ್ಧ ಅಂತ. ಯಾಕೆ? ಒಂದು ಹೆಣ್ಣಿಗೋಸ್ಕರ, ಹಣಕ್ಕೋಸ್ಕರ, ಒಂದು ಮಣ್ಣಿಗೋಸ್ಕರ. ಅದಕ್ಕೆ ಹೇಳ್ತಾರೆ ಹೆಣ್ಣು ಹೊನ್ನು ಮಣ್ಣು, ಈ ವಿಷಯದಲ್ಲಿ ಬಹಳ ಜಾಗೃತರಾಗಿರ್ಬೇಕು ಅಂತ ದೇವರ ವಾಕ್ಯ ಹೇಳ್ತದೆ. ಹೌದು, ಜಮೀನುಗಳ ವಿಷಯದಲ್ಲಿ ಕೊಲೆಗಳನ್ನ ಮಾಡುತ್ತಾರೆ, ಮಣ್ಣಿಗೋಸ್ಕರವಾಗಿ ಏನ್ ಮಾಡ್ಲಿಕ್ಕೂ ಸಿದ್ಧ. ಯಾಕೆಂದ್ರೆ ನನ್ನ ಪಿತ್ರಾರ್ಜಿತ ಆಸ್ತಿ ನನ್ನದು, ನಮ್ಮದು, ನನಗೆ ಬೇಕಾಗಿರುವಂತದ್ದು ನೋಡಿ. ಅದಕ್ಕೆ ದೇವರ ವಾಕ್ಯವೇ ಹೇಳುತ್ತಾ ಇದೆ, ನೀವಾದರೂ, ಯಾರು ದೇವರ ಮಕ್ಕಳಾಗಿರುವಂತ ನಾವಾದರೂ ಏನ್ ಮಾಡಬೇಕು, ಯಾವುದೇ ಕೆಲಸವನ್ನ ಮಾಡುವಾಗ ಮನುಷ್ಯರನ್ನ ಮೆಚ್ಚಿಸುವುದಕ್ಕಾಗಿ ಮಾಡಬಾರದು. ಸಾಧಾರಣವಾಗಿ ಮನುಷ್ಯರು ನಾವು ಮಾಡ್ತಾ ಇರುವುದು ಅದೇನೇ ಕೆಲವು ಸಾರಿ ಮಾಡುವಂಥದ್ದು. ನಾವೇನೇ ಕೆಲಸ ಮಾಡಿದ್ರು ಮನುಷ್ಯರು ನಮ್ಮನ್ನ ಮೆಚ್ಚಬೇಕು ಅಂತ ನಾವು ಮಾಡ್ತಾ ಇರ್ತೇವೆ. ಆದ್ರೆ ನಾವೆಷ್ಟು ಪ್ರಯತ್ನ ಪಟ್ಟರು ಕೆಲವು ಸಾರಿ ಮನುಷ್ಯರನ್ನ ಮೆಚ್ಚಿಸುವುದಕ್ಕೆ ನಮ್ಮ ಕೈಯಲ್ಲೇ ಆಗೋದೇ ಇಲ್ಲ. ಕೆಲವರು ಮನೆಯಲ್ಲಿ ಗಂಡನನ್ನ ಮೆಚ್ಚಿಸಕ್ಕೆ ಎಷ್ಟು ಪ್ರಯತ್ನ ಪಡ್ತಾರೆ, ಅಡಿಗೆಗಳು ಮಾಡ್ತಾರೆ, ಬಟ್ಟೆಗಳು ಕೊಡ್ತಾರೆ, ಮನೆಯನ್ನ ಮಾಡ್ತಾರೆ, ಕೆಲಸಕ್ಕೆ ಹೋಗ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಎಷ್ಟು ಮಾಡಿದ್ರು ಕೂಡ ಗಂಡನಿಗೆ ಅದು ಮೆಚ್ಚುಗೆ ಆಗುವುದಿಲ್ಲ, ಹೆಂಡತಿಗೆ ಅದು ಮೆಚ್ಚುಗೆ ಆಗುವುದಿಲ್ಲ, ತಂದೆ ತಾಯಿಗಳಿಗೂ ಎಷ್ಟು ಕಷ್ಟಪಟ್ಟು ಅವರು ಮಾಡ್ತಾರೆ, ಮೆಚ್ಚುಗೆ ಆಗುವುದಿಲ್ಲ. ಮನುಷ್ಯರನ್ನ ನಾವು ಮೆಚ್ಚಿಸುವುದಕ್ಕೆ ಸಾಧ್ಯವಿಲ್ಲ. ಆದರೆ ದೇವರ ವಾಕ್ಯ ಹೇಳುತ್ತದೆ, ನಾವು ದೇವರನ್ನು ಮೆಚ್ಚಿಸುವುದಾದರೆ ಮನುಷ್ಯರು ಆಟೋಮೆಟಿಕ್ ಆಗಿ ಅದನ್ನು ಮೆಚ್ಚುತ್ತಾರೆ. ಆದ್ರೆ ನಮ್ಮ ಪ್ರಯತ್ನ ಏನು ಗೊತ್ತು, ದೇವರು ಕಾಣಿಸಲ್ಲ, ಮನುಷ್ಯರು ಕಾಣಿಸ್ತಾರೆ. ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ಮನುಷ್ಯರನ್ನ ಮೆಚ್ಚಿಸ್ತೇನೆ ಅಂತ ನೋಡ್ತಾ ಇರ್ತೇವೆ. ಅದು ಬೇಡ ಎಂದು ದೇವರ ವಾಕ್ಯ ಹೇಳುತ್ತದೆ. ದೇವರು ಇವತ್ತು ನಿಮಗೂ ನನಗೆ ಹೇಳ್ಕೊಡೋದೇನೆಂದ್ರೆ, ನೀವು ಯಾವುದೇ ಕೆಲಸ ಮಾಡ್ರಿ, ಬೆಳಿಗ್ಗೆ ಎದ್ದು ನೀವೇನಾದ್ರೂ ಕೆಲಸ ಮಾಡ್ತೀರಾ, ಪ್ರಾರ್ಥನೆ ಮಾಡ್ಲಿಕ್ಕೆ ಕೂತ್ಕೊಳ್ತೀರಾ, ಓ ನಮ್ಮ ಅಪ್ಪ ಅಮ್ಮ ನೋಡ್ತಾ ಇದ್ದಾರೆ ಅದಕ್ಕೆ ನಾನು ಪ್ರಾರ್ಥಿಸಬೇಕು ಅಂತ ಮಾಡಬಾರ್ದು. ನೀವು ಶಾಲೆಗೆ ಹೋಗಿ ಓದ್ತಾ ಇದ್ದೀರಾ ಅಂದ್ರೆ ಅಯ್ಯೋ ನಮ್ಮ ಅಪ್ಪ ಅಮ್ಮ ಬೈತಾರೆ ಅಂತ ನಾವು ಮಾಡಬಾರ್ದು. ಕೆಲಸಕ್ಕೆ ಹೋಗುವಾಗ ಕೆಲಸದಲ್ಲಿ ಒಳ್ಳೆ ಕೆಲಸ ಮಾಡಿ ಅಯ್ಯೋ ನಮ್ಮ ಮನೆಗೋಸ್ಕರ ಅಂತ ಮಾಡಬೇಡ. ನಿನ್ನ ಕೆಲಸವನ್ನ ನೀತಿ ನಿಯತ್ತಿನಿಂದ ಧರ್ಮದಿಂದ ನೀನು ಮಾಡಿದರೆ ದೇವರು ಅದಕ್ಕೆ ಏನ್ ಮಾಡ್ತೀವಿ, ವಾಕ್ಯ ಹೇಳುತ್ತದೆ, ನೀನು ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಹೇಗೆ ಮಾಡ್ಬೇಕಂತೆ, ಮನಪೂರ್ವಕವಾಗಿ ಮಾಡಬೇಕು. ಕರ್ತನಿಗೆ ಹೇಗೆ ಮಾಡಬೇಕು, ದೇವರಿಗೆ ಗೊತ್ತಾಗುತ್ತೆ. ನಾವು ನಟನೆ ಮಾಡಿದ್ರೆ ದೇವ್ರಿಗೆ ಗೊತ್ತಾಗಲ್ಲ ಅಂತಲ್ಲ. ಅನೇಕ ಸಾರಿ ನಮ್ಮ ಮುಂದೆ ಮನುಷ್ಯರು ನಟನೆ ಮಾಡ್ತಾರೆ. ಓ ಪಾಸ್ಟರ್ ನೋಡ್ತಾ ಇದ್ದಾರೆ, ಇಲ್ಲವೇ ಬೇರೆಯವರು ನೋಡ್ತಾ ಇದ್ದಾರೆ, ಅದಕ್ಕೆ ನೋಡದೆ ಇದ್ದಾಗ ನನ್ನನ್ನು ಯಾರು ನೋಡ್ತಾ ಇದ್ದಾರೆ, ನನ್ನನ್ನು ಯಾರು ನೋಡ್ತಾ ಇಲ್ಲ, ನನಗಿಷ್ಟ ಬಂದ ಆಗಿರ್ಬೋದು. ಕೆಲವು ಯೌವನಸ್ಥರು, ಕೆಲವರು ಊರು ಬಿಟ್ಟು ಬೇರೆ ಸಿಟಿಯಲ್ಲಿರುವಾಗ, ವಿದೇಶದಲ್ಲಿರುವಾಗ ಬೇಕಾಬಿಟ್ಟಿಯಾಗಿ ಕೆಲವರು ಹೇಳ್ತಾರೆ, ನಾನು ಇಲ್ಲಿದ್ರೆ ಊರಲ್ಲಿದ್ರೆ ಸರಿಯಾಗಿ ಏನೋ ಸ್ಲೀವ್ಲೆಸ್ ಬಟ್ಟೆ ಹಾಕಕ್ಕಾಗಲ್ಲ, ಅಂದ್ಕೊಂಡಿದ್ದು ತಿನ್ನಕ್ಕಾಗಲ್ಲ, ಕುಡಿಯಕ್ಕಾಗಲ್ಲ, ಎಂಜಾಯ್ ಮಾಡಕ್ಕಾಗಲ್ಲ. ಈಗ ನನ್ನನ್ನು ನೋಡೋರು ಯಾರೂ ಇಲ್ಲ. ಸಿಟಿಗಳಿಗೆ ಬಂದವರು ಕೆಲವು ಸಾರಿ ಏನ್ ಮಾಡ್ತಾರೆ, ಕ್ಲಬ್ಗಳಿಗೆ ಪಬ್ಗಳಿಗೆ ಹೋಗೋಕೆ ಪ್ರಯತ್ನ ಮಾಡ್ತಾರೆ, ತಿನ್ನಲಿಕ್ಕೆ ಕುಡಿಯಲಿಕ್ಕೆ ಎಂಜಾಯ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಅಯ್ಯೋ ಊರಲ್ಲಿದ್ದಾಗ ಆಗ್ಲಿಲ್ಲ, ಇಲ್ಲಿ ಸಿನಿಮಾಗೆ ಹೋಗೋಣ, ಇಲ್ಲಿ ಶಿಕಾರಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇರ್ತಾರೆ. ಆದರೆ ಲೋಕದ ಜನಕ್ಕೆ ಅದೇನೋ ಸರಿಯಾಗಿರುವಂತದ್ದೇ. ಆದರೆ ದೇವರ ಮಕ್ಕಳಿಗೆ ದೇವರು ಹೇಳ್ತಾ ಇರುವಂತ ಮಾತು, ನೀವು ಏನೇ ಮಾಡಿದರೂ ಕೂಡ ಕರ್ತನು ನಿಮ್ಮನ್ನ ನೋಡುತ್ತಿದ್ದಾನೆಂಬ ಆ ಒಂದು ಆಲೋಚನೆಯಿಂದ ಮತ್ತು ಕರ್ತನಿಗೋಸ್ಕರ ನೀವೇನಾದರೂ ಮಾಡಿದ್ರೆ ಹೇಗೆ ಮಾಡಬೇಕಂತೆ, ಮನಪೂರ್ವಕವಾಗಿ ಮಾಡಬೇಕು. ಮನಪೂರ್ವಕವಾಗಿ ಮಾಡಿರಿ. ಇವತ್ತು ದೇವರ ಮಕ್ಕಳಾಗಿರುವಂತ ನಮಗೆ ದೇವರು ಹೇಳ್ತಾ ಇರುವಂತದ್ದು, ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಮನಪೂರ್ವಕವಾಗಿ ಮಾಡಿರಿ. ನೀವು ಬೈಬಲ್ ಅನ್ನು ಓದ್ತಾ ಇದ್ದೀರಾ, ಮನಪೂರ್ವಕವಾಗಿ ಮಾಡಿರಿ. ಸೇವೆ ಮಾಡ್ತಾ ಇದ್ದೀರಾ, ಮನಪೂರ್ವಕವಾಗಿ ಮಾಡಿರಿ. ನೀವು ಕೆಲಸ ಮಾಡ್ತಾ ಇದ್ದೀರಾ, ಮನಪೂರ್ವಕವಾಗಿ ಮಾಡಿರಿ. ಅದನ್ನ ಮಾಡಿದ್ರೆ ನಾನು ದೇವರಿಗೆ ಮಾಡುತ್ತಿದ್ದೇನೆ ಅನ್ನುವ ರೀತಿಯಲ್ಲಿ, ದೇವರಿಗೆ ಭಯಪಟ್ಟು ಮಾಡುತ್ತಿದ್ದೇನೆ ಎನ್ನುವಂತ ರೀತಿಯಲ್ಲಿ ನೀವು ಮಾಡುವುದಾದರೆ ಅಲ್ಲಿ ಹೇಳುತ್ತದೆ, ವಾಕ್ಯ ಹೇಳುತ್ತದೆ, ಕರ್ತನಿಂದ ಪರಲೋಕ ಬಾಧ್ಯತೆ ಎಂಬ ಪ್ರತಿಫಲವನ್ನ ಹೊಂದುವೆವೆಂದು ತಿಳಿದಿದ್ದೀರಲ್ಲ. ಪ್ರತಿಫಲ ಕೊಡೋದು ಯಾರು? ದೇವರು ಕೊಡೋದಲ್ವಾ. ನಾವೇನ್ ಮಾಡ್ತೀವಿ, ಒಂದು ಬೆಳೆಯನ್ನ ಬೆಳೀತೀವಿ. ಒಂದು ವ್ಯವಸಾಯಗಾರನು ತೋಟಕ್ಕೆ ಹೋಗಿ ಬೀಜಗಳನ್ನ ಬಿತ್ತುತ್ತಾನೆ. ಬೀಜಗಳನ್ನ ಬಿತ್ತು ಬಂದಾಗ ಆಲೋಚನೆ ಮಾಡಿ, ಎಲ್ಲಾ ಬೀಜಗಳನ್ನ ಏನು ಪಕ್ಷಿಗಳು ತಿಂದಾಕಿದ್ರೆ ಏನ್ ಮಾಡಕ್ಕಾಗುತ್ತೆ? ಏನ್ ಮಾಡಕ್ಕಾಗಲ್ಲ. ನಾವು ಬಿತ್ತಿ ಬಂದ್ವಿ ನಮ್ಮ ಕೆಲಸ, ಆದರೆ ಅದನ್ನ ಫಲಿಸುವಂತೆ ಮಾಡುವುದು ದೇವರಾಗಿದ್ದಾನೆ. ಎಕ್ಸಾಮ್ ಬರೀತಾ ಇದೀವಿ, ರಿಸಲ್ಟ್ ಕೊಡೋದು ದೇವರು. ನಾವು ಇಂಟರ್ವ್ಯೂ ಅಟೆಂಡ್ ಮಾಡ್ತೀವಿ, ಅದಕ್ಕೆ ಪ್ರತಿಫಲ ಕೊಡೋದು ದೇವರು. ನಾವು ಮದುವೆ ಆಗ್ತೀವಿ,
ಅವನ ಕುಟುಂಬ ಸಂಸಾರ ಅನ್ನೋದು ಆಶೀರ್ವದಿಸಲ್ಪಡುವುದು ದೇವರು. ನಾವೇ ಎಲ್ಲವನ್ನು ಮಾಡಕ್ಕೆ ಆಗಲ್ಲ. ನಮ್ಮ ಕೆಲಸ ನಾವು ಮಾಡ್ತೀವಿ, ಪ್ರತಿಫಲ ಮಾತ್ರ ದೇವರಿಂದ ಬರುವಂತದ್ದು ಆಗಿದೆ. ನನ್ನ ಪ್ರಿಯ ದೇವಜನವೇ, ಇವತ್ತು ದೇವರ ವಾಕ್ಯ ಹೇಳ್ತಾ ಇದೆ, ನೀವೇನೇ ಮಾಡಿದರೂ ಅದು ಕರ್ತನಿಗೋಸ್ಕರವೆಂದು ಮಾಡಿದರೆ ಕರ್ತನು ನಿಮಗೆ ಪ್ರತಿಫಲವನ್ನು ಕೊಡುತ್ತಾನೆ. ಆದರೆ ದೇವರ ಮಕ್ಕಳಾಗಿರುವಂತ ನಾವು ಅನೇಕ ಸಾರಿ ಏನು ಮಾಡ್ತಾ ಇದ್ದೀವಿ ಅಂದ್ರೆ, ನನ್ನನ್ನು ಯಾರೂ ನೋಡ್ತಾ ಇಲ್ಲ, ನಾನು ಹೆಂಗಂದ್ರೆ ಹಂಗಿರ್ಬಹುದು, ಇವ್ರ ಮುಂದೆ ಚೆನ್ನಾಗಿರ್ಬೇಕು, ಹಿಂದೆ ಒಂಥರ ಇರಬೇಕು ಅಂತ ಅಂದುಕೊಳ್ತಾರೆ ಅಲ್ವಾ. ಬಹಳ ದುಃಖದ ವಿಚಾರ ಏನಂದ್ರೆ, ಕೆಲವು ಸಾರಿ ನಮಗೆ ಗೊತ್ತಿರುವವರೇ ಆ ರೀತಿಯಾಗಿ ಹಿಂದ್ಗಡೆ ಒಂದು ರೀತಿ ಮುಂದ್ಗಡೆ ಒಂದು ರೀತಿ ನಡ್ಕೊಳ್ಳುವಾಗ ಬೇಸರ ಆಗ್ತದೆ. ಆ ರೀತಿಯಾಗಿ ಇರಬಾರ್ದು. ಯಾಕೆಂದ್ರೆ ನಾವು ಕರ್ತನ ಮಕ್ಕಳು, ಕರ್ತನಿಗೆ ಮೆಚ್ಚುಗೆಯಾಗಿ ಭಯಭಕ್ತಿ ಉಳ್ಳವರಾಗಿರಬೇಕು. ನಾವು ಮೊದಲ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 10ನೇ ಅಧ್ಯಾಯ 31ನೇ ವಚನದಲ್ಲಿ ಒಂದು ವಾಕ್ಯವನ್ನು ಓದುತ್ತೇವೆ. ಇದಕ್ಕೆ ಸಮಾನವಾಗಿರುವಂತಹ ಮಾತು ಮೊದಲ ಕೊರಿಂಥ 10ನೇ ಅಧ್ಯಾಯ 31ನೇ ವಚನ. ಅಲ್ಲಿ ಹೇಳುತ್ತದೆ, ಹೀಗಿರಲಾಗಿ ನೀವು ಉಂಡರು ಕುಡಿದರು ಇನ್ನೇನು ಮಾಡಿದರು ಎಲ್ಲವನ್ನು ದೇವರ ಘನತೆಗಾಗಿ ಮಾಡಿರಿ. ಹಾಲೆಲೂಯ. ಹಾಗಾದ್ರೆ ಶರೀರಕ್ಕೆ ಇಷ್ಟ ಇಲ್ಲದೆ ಇರುವಂತದ್ದನ್ನು ನಾವು ಉಣ್ಣೂಬಾರದು, ಕುಡಿಯಲೂಬಾರದು. ಸರ್ಕಾರವೇ ಬೇಡ ಎಂದು ಹೇಳಿರುವಂತ ಸ್ಮೋಕಿಂಗು, ಡ್ರಿಂಕಿಂಗು, ನಶೆ ಪದಾರ್ಥಗಳಿಗೆ ನಾವೇನ್ ಮಾಡಬಾರ್ದು, ಕಿವಿ ಕೊಡಬಾರದು, ಅದನ್ನು ನಾವು ಮಾಡಬಾರದು. ದೇವರ ವಾಕ್ಯ ಹೇಳುತ್ತದೆ, ಈ ಒಂದು ಮೊದಲ ಕೊರಿಂಥ 10:31 ಉಂಡರು ಕುಡಿದರು ಇನ್ನೇನು ಮಾಡಿದ್ರು ಕೂಡ ಎಲ್ಲವನ್ನು ನೀವೇನು ಮಾಡಬೇಕು, ದೇವರ ಘನತೆಗಾಗಿ ಮಾಡಬೇಕು. ಪ್ರಿಯ ದೇವಜನ, ಯಾಕೆಂದ್ರೆ ಮನುಷ್ಯರಿಗಾಗಿ ಮಾಡಿದ್ದು ಮಣ್ಣಾಗಿ ಹೋಗುತ್ತೆ, ದೇವರಿಗಾಗಿ ಮಾಡಿದ್ದು ದಯೆಯನ್ನು ತರುತ್ತದೆ. ಹಾಲೆಲೂಯ. ಇವತ್ತು ದೇವರ ಮಾತಿಗೆ ನಾವು ಕಿವಿಗೊಡುವಂತವರಾಗಿರಬೇಕು. ಕೆಲ ವ್ಯಕ್ತಿಗಳನ್ನ ನಾವು ನೋಡುವಾಗ ಯೋಸೇಫನ ಜೀವಿತವನ್ನ ನೋಡ್ರಿ. ಯೋಸೇಫನು ಕನಸನ್ನ ಕಂಡನು. ಆ ಕನಸನ್ನ ತನ್ನ ತಂದೆಗೆ ಹೇಳಿದ, ತನ್ನ ಅಣ್ಣಂದರಿಗೆ ಹೇಳಿದ, ಇರುವಂತದನ್ನ ಹೇಳಿದ. ಆದ್ರೆ ಅವ್ರಿಗೆ ಅದು ಇಷ್ಟ ಆಗಲಿಲ್ಲ. ಇವನೇನ್ ಮಾಡ್ಬೋದಾಗಿತ್ತು, ಅಯ್ಯೋ ನಮ್ಮವ್ರಿಗೆ ಇಷ್ಟ ಆಗಲ್ಲ, ಅವನ್ನ ಮೆಚ್ಚಿಸೋಕೆ ನಾನು ಬೇರೆ ಏನಾದ್ರೂ ಮಾಡ್ಬೇಕು ಅಂತ ಅವನು ಮಾಡ್ಲಿಲ್ಲ. ಅವನು ಹೇಳ್ಬೇಕಾದದನ್ನ ಹೇಳ್ದ. ಆದ್ರೆ ಅವನನ್ನ ದ್ವೇಷಿಸಿದ್ರು, ಅವನನ್ನ ವಿರೋಧಿಸಿದ್ರು, ಅವನನ್ನ ಸಾಯಿಸ್ಬೇಕು ಅನ್ಕೊಂಡ್ಬಿಟ್ರು, ಅವನನ್ನ ಸಾಯಿಸ್ಬೇಕು ಅನ್ಕೊಂಡ್ಬಿಟ್ರು. ಆದರೆ ದೇವರ ಕೃಪೆಯಿಂದ ಅವನ ಬಾವಿಗೆ ಹಾಕಿದ್ರು, ಅಲ್ಲಿಂದ ಅವನನ್ನ ಮಾರಿಬಿಟ್ರು. ಆದ್ರೆ ನಾವು ನೋಡುತ್ತಾ ಇದ್ದೇವೆ, ಅಂತಹ ಅವನೇನ್ ಮಾಡ್ತಾ ಇದ್ದ, ಎಲ್ಲಿದ್ರೂ ಕೂಡ ಯಾರಿಗೆ ಭಯಪಡ್ತಾ ಇದ್ದ, ಅವನು ದೇವರಿಗೆ ಭಯಪಡ್ತಾ ಇದ್ದ. ಇವಾಗ ಅಂದ್ಕೊಂಡಿರ್ಬೋದು, ನಾನು ದೇಶ ಬಿಟ್ಟಿದ್ದೇನೆ, ನನ್ನ ಅಣ್ಣಂದಿರಿಲ್ಲ, ನಮ್ಮ ಅಪ್ಪ ನೋಡಕ್ಕಿಲ್ಲ, ನಾನು ಈಗ ಯವ್ವನ ಪ್ರಾಯದಲ್ಲಿದ್ದೇನೆ. ನಾವು ನೋಡಿದ ಆದಿಕಾಂಡ ಗ್ರಂಥದಲ್ಲಿ ಯೋಸೇಫನು ಬಹಳ ಸುಂದರನು, ಬಹಳ ದೇಹದಲ್ಲಿ ಬಹಳ ಬಲಿಷ್ಠನಾಗಿದ್ದನು. ಅವನನ್ನು ನೋಡಿ ಪೋಟಿಫರನ ಹೆಂಡತಿ ಮೋಹಿಸಿದಳು. ಆದರೂ ಯೋಸೇಫನು ಅದಕ್ಕೆ ಕಿವಿಗೊಡಲಿಲ್ಲ. ಹಲ್ಲೆಲೂಯ. ಅವನ ಆಸೆ ಪಡಲಿಲ್ಲ. ಆಕೆ ಬಂದು ಹೇಳ್ತಾಳೆ, ನೋಡು ನೀನು ಯಜಮಾನನಾಗ್ಬಹುದು ಅಂತ. ಆದ್ರೆ ಅವನಿಗೆ ಆಸೆ ಇದ್ದಿದ್ರೆ, ಹೆಣ್ಣಿನ ಮೇಲೆ ಮಣ್ಣಿನ ಮೇಲೆ ಆಸೆ ಇದ್ದಿದ್ರೆ ಅವನೇನ್ ಮಾಡ್ಬೋದಾಗಿತ್ತು, ಸರಿ ಇದು ಒಳ್ಳೆ ಆಫರ್ ಇದು ಅಂತ ಅಂಗೀಕಾರ ಮಾಡ್ಕೊಳ್ಬಹುದಾಗಿತ್ತು. ಆದ್ರೆ ಯೋಸೇಫನ್ ಏನ್ ಮಾಡ್ತಾನೆ, ನಾನು ದೇವರಿಗಾಗಿ ಕೆಲಸ ಮಾಡ್ತೇನೆ, ನಾನು ಯಾರನ್ನ ಮೆಚ್ಚಿಸುವುದಕ್ಕೂ ನಾನು ಕೆಲಸ ಮಾಡೋದಿಲ್ಲ, ನಾನು ದೇವರಿಗೆ ಭಯಭಕ್ತಿ ಉಳ್ಳವನಾಗಿ ಜೀವಿಸ್ತೇನೆ, ನಾನು ಏನೇ ಕೆಲಸ ಮಾಡಿದ್ರು ದೇವರಿಗೆ ಇಷ್ಟ ಆಗ್ಬೇಕು ಅಂತ ಜೀವಿಸಿದ. ಕೊನೆಗೆ ನಾವು ಏನಾಗ್ತೇವೆ, ಅಲ್ಲಿಂದ ಆ ರೀತಿ ತೀರ್ಮಾನ ಮಾಡಿದ್ರಿಂದ ಅವನಿಗೆ ಕಷ್ಟ ಆಯಿತು. ಇವತ್ತು ನೋಡಿ, ಒಳ್ಳೆತನದಿಂದ ಹೋಗುವವರಿಗೆ ತುಂಬಾ ಕಷ್ಟ, ನೀತಿ ನ್ಯಾಯ ಅಂತ ಹೋಗೋರಿಗೆ ತುಂಬಾ ಕಷ್ಟ, ಒಳ್ಳೆ ರೀತಿ ಬಿಸ್ನೆಸ್ ಮಾಡ್ತೀನಿ ಅಂತ ಹೋದ್ರೆ ತುಂಬಾ ಕಷ್ಟ, ಮೋಸ. ನಿನ್ನೆ ದಿನದಲ್ಲಿ ಒಬ್ಬ ನನಗೆ ಗೊತ್ತಿರುವಂತ ಒಬ್ಬ ಸ್ನೇಹಿತರು ನನಗೆ ಕರೆ ಮಾಡಿದ್ರು. ಒಂದು ಊರಲ್ಲಿ ಅವರು ಗ್ರಾಮ ಪಂಚಾಯಿತಿ ಮೆಂಬರ್ ಆಕೆ ಹೇಳ್ತಾ ಇದ್ದಾಳೆ, ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿರುವಂತ ನಾವು ಊರಿಗೆ ಒಳ್ಳೇದು ಮಾಡಬೇಕು, ನೀತಿ ನ್ಯಾಯದಿಂದ ಹೋಗ್ಬೇಕು ಅಂತ ನಾವು ಹೋಗ್ತೀವಿ. ಆದ್ರೆ ಅಲ್ಲಿ ನಡೆಯೋದು ಎಲ್ಲ ಅಕ್ರಮ, ಎಲ್ಲವೂ ಅನ್ಯಾಯ, ಎಲ್ಲ ಕಳ್ಳ ಬಿಲ್ಲುಗಳು. ಅವ್ರ ಹಂಗೆ ಹೇಳಿದ್ರು ಒಂದೇ ಮಾತು, ಎಲ್ಲ ಕಳ್ಳ ಬಿಲ್ಲುಗಳು. ಅಂದ್ರೆ ಯಾವುದೂ ಸತ್ಯ ಅಲ್ಲ, ನಾವು ಅದನ್ನು ವಿರೋಧ ಮಾಡೋಕ್ಕೂ ಆಗಲ್ಲ ಅಂತ ಹೇಳ್ತಾಳೆ ಆಕೆ. ಯಾಕೆಂದ್ರೆ ಗ್ರಾಮ ಪಂಚಾಯಿತಿ ಮೆಂಬರ್ ಆಗ್ಬೇಕಾದ್ರೆ ದುಡ್ಡು ಸುರಿದಿದ್ದೀವಲ್ಲ, ಆ ದುಡ್ಡನ್ನ ವಾಪಸ್ ತಗೋಬೇಕಲ್ಲ, ನೆಕ್ಸ್ಟ್ ಎಲೆಕ್ಷನ್ಗೆ ದುಡ್ಡು ಮಾಡ್ಬೇಕಲ್ಲ. ಈ ರೀತಿಯಾಗಿ ಅಂದ್ರೆ ಅವ್ರು ಮಾಡ್ತಾ ಇರೋದೇನು, ಲೋಕದ ಜನ ಏನೇ ಮಾಡಿದ್ರು ಅವರು ಮೇಲಕ್ಕೆ ಬರಲಿಕ್ಕೆ, ಹಣ ಮಾಡಲಿಕ್ಕೆ, ಹೆಸರು ಮಾಡಲಿಕ್ಕೆ, ಕೆಟ್ಟ ದಾರಿಯಲ್ಲಿ ಪಾಪದ ಮಾರ್ಗದಲ್ಲಿ ಹೋಗ್ತಾ ಇರ್ತಾರೆ. ಆದರೆ ಈ ರೀತಿಯಾಗಿ ನಾವು ಮಾಡಬಾರದು. ಯೋಸೇಫನು ಆ ರೀತಿಯಾಗಿ ಹಣ ಮಾಡಬೇಕಾಗಿದ್ದಿದ್ರೆ, ಅವನಿಗೆ ಅಧಿಕಾರ ಹೊಂದಿಕೊಳ್ಳಬೇಕಾಗಿದ್ದಿದ್ರೆ ಅವನೇನ್ ಮಾಡಬಹುದಾಗಿತ್ತು, ಬೇರೆಯವರು ಕೊಟ್ಟ ಆಫರ್ ಅನ್ನು ತೆಗೆದುಕೊಳ್ಬಹುದಾಗಿತ್ತು. ಆದರೆ ಅವನು ಸ್ವೀಕಾರ ಮಾಡಿಕೊಳ್ಳಲಿಲ್ಲ.
ನನಗೆ ಬೇಡ, ನನಗೆ ಪ್ರತಿಫಲ ಕರ್ತನಿಂದ ಬರುತ್ತದೆ ಎಂದು ಕಾದಿದ್ದನು. ಇವತ್ತು ದೇವಜನವೇ, ನೀವಾಗಲಿ ನಾನಾಗಲಿ ಕರ್ತನು ಕೊಟ್ರೆ ಕೈ ತುಂಬ ಕೊಡ್ತಾನೆ. ಹೇಗೆ ಕೊಡ್ತಾನೆ? ಕೈ ತುಂಬ ಕೊಡ್ತಾನೆ. ಕರ್ತನು ಕೊಟ್ಟಿದ್ದು ಕೈ ತುಂಬ ಹೊರಸೂಸುವಂತಿರುತ್ತದೆ. ಆದರೆ ಮನುಷ್ಯನ ಕೊಟ್ಟಿದ್ದು ಕೈಯಲ್ಲಿ ನಿಲ್ಲೋದೇ ಇಲ್ಲ. ಬಂದಂಗೆ ಇರುತ್ತೆ, ನಿಲ್ಲಲ್ಲ. ಕೈಗೆ ಬಂದಂಗೆ ಇರುತ್ತೆ, ನಿಲ್ಲ. ಆದರೆ ದೇವರು ಕೊಟ್ರೆ ಎಂದಿಗೂ ಮುಗಿದು ಹೋಗದೇ ಇರುವಂಥದ್ದು. ಹಾಲೆಲೂಯಾ. ನೋಡಿ, ಆ ಹಳೆಯ ಕಾಲದಲ್ಲಿ, ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡುತ್ತೇವೆ, ಒಂದು ಆ ವಿಧವೆ ಹತ್ರ ಒಂದು ಮೊಗದಲ್ಲಿ ಎಣ್ಣೆ ಇತ್ತು. ಮೊಗದಲ್ಲಿ ಎಣ್ಣೆ ಇತ್ತು, ಸ್ವಲ್ಪ ಹಿಟ್ಟಿತ್ತು. ದೇವರು ಒಂದೇ ಸಾರಿ ಒಂದು ಅಷ್ಟು ದೊಡ್ಡ ಮಾಡ್ಬೋದಾಗಿತ್ತಲ್ಲ. ದೇವರು ಹಾಗೆ ಮಾಡಲಿಲ್ಲ. ಆ ಸಣ್ಣ ಎಣ್ಣೆಯನ್ನ ಒಯ್ತಾ ಇದ್ರೆ ಅಷ್ಟೇ ಬರ್ತಾ ಇರ್ತದೆ. ದೇವರ ಆಶೀರ್ವಾದ ಆಗ ನಿರಂತರವಾಗಿ ಸಿಗ್ತಾ ಇರ್ತದೆ. ಒಂದೇ ಸಾರಿ ಮನುಷ್ಯರ ತರ ತೋರಿಸ್ಬಿಟ್ಟು ಕಿತ್ಕೊಳ್ಳಲ್ಲ. ಮನುಷ್ಯರು ಏನ್ ಮಾಡ್ತಾರೆ, ನಿನಗೆ ಯಾಕೆ, ನಾನಿದ್ದೀನಿ, ನಾನು ಕೊಡ್ತೀನಿ, ನಾನು ಒಳ್ಳೆ ಆಫರ್ ಕೊಡ್ತೀನಿ ಅಂತ ಮನುಷ್ಯರು ಹೇಳ್ತಾರೆ. ನಾವು ಹೌದಪ್ಪ, ಇವರೇನೆ. ಕೆಲವು ಸಾರಿ ಹುಡುಗರಾಗಲಿ, ಗಂಡ ಆಗಲಿ, ಹೆಂಡತಿ ಆಗಲಿ, ಲೋಕದ ಜನರಾಗಲಿ ಹೇಳ್ತಾರೆ, ನಿನ್ನನ್ನು ನಾನು ಹಂಗ್ ನೋಡ್ಕೋತೀನಿ, ಹಿಂಗ್ ನೋಡ್ಕೋತೀನಿ ಅಂತ ಒಳ್ಳೆ ಆಫರು. ಆಮೇಲೆ ಅವ್ರು ಅಂದ್ಕೊಳ್ತಾರೆ, ಓ ಸರಿ, ಸೂಪರ್, ಚೆನ್ನಾಗಿ ನೋಡ್ಕೊಂತಾರೆ, ಇವ್ರು ಏನೋ ಮಾಡ್ತಾರೆ ಅಂತ. ಆದ್ರೆ ಮದುವೆ ಆದ್ಮೇಲೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಯ್ಯೋ, ನಾನು ಈ ವ್ಯಕ್ತಿಯನ್ನ ನಂಬಿ ಬಂದೆ, ಇವನ್ನ ನಂಬಿ ಬಂದೆ, ಆದ್ರೆ ಹೇಳಿದ್ದೊಂದು, ಇವರು ಮಾಡೋದೊಂದು. ತುಂಬಾ ನನ್ನ ಜೀವನ ಕಷ್ಟ ಆಗಿದೆ, ನರಕ ಆಗೋಗಿದೆ. ನಾನು ಯಾಕಾದ್ರೂ ಇವ್ರ ಹಿಂದೆ ಬಂದ್ನು, ಯಾಕಾದ್ರೂ ಇವ್ರನ್ನ ಮದುವೆ ಆದ್ನು. ಕೆಲವರು ಆಫೀಸಲ್ಲಿ, ಕಂಪನಿಗಳಲ್ಲಿ, ಫ್ಯಾಕ್ಟರಿಗಳಲ್ಲಿ ಆಫರ್ ಕೊಡ್ತಾರೆ. ಹೋಗಿ ಇಂಟರ್ವ್ಯೂ ಮಾಡುವಾಗ, ನಿಮಗೆ ಯಾಕೆ ಬೇಕು? ಏನೂ ಇಲ್ಲ ಕೆಲಸ, ಸ್ವಲ್ಪನೇ ಕೆಲಸನಪ್ಪ, ತುಂಬಾ ಈಸಿ, ಒಳ್ಳೇದು, ಬನ್ನಿ ಅಂತಾರೆ. ಜಾಯಿನ್ ಆದ್ಮೇಲೆ ಗೊತ್ತಾಗುತ್ತೆ, ಒಳಗಡೆ ಹೋದ್ಮೇಲೆ, ಇದು ಮಾಡಿದ್ಮೇಲೆ ಅದು ಸ್ವಲ್ಪ ಹಂಗ್ ಮಾಡ್ರಿ, ಅದು ಇದು ಸ್ವಲ್ಪ ಮಾಡ್ರಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಎಲ್ಲ ಒತ್ತಡವನ್ನ ನಮ್ಮ ಮೇಲೆ ಹಾಕಲಿಕ್ಕೆ ಪ್ರಾರಂಭಿಸ್ತಾರೆ. ಸೈತಾನನು ಹಾಗೇನೆ ಕೆಲವು ಸಾರಿ ಒಳ್ಳೆ ಆಫರ್ಗಳನ್ನ ತೋರಿಸ್ತಾನೆ, ಒಳ್ಳೆ ಆಶೆಗಳನ್ನ ತೋರಿಸ್ತಾನೆ, ಶರೀರ ಆಶೆ ತೋರಿಸ್ತಾನೆ, ಕಣ್ಣಿನ ಆಶೆ ತೋರಿಸ್ತಾನೆ, ಲೋಕದ ಏನೋ ಬದುಕು ಬಾಳಿನ ಡಂಬವನ್ನ ತೋರಿಸ್ತಾನೆ. ಒಳಗಡೆ ಹೋದ್ರೆ ಏನೂ ಇರೋದಿಲ್ಲ. ಆದ್ರೆ ದೇವರು ಆ ರೀತಿಯಾಗಲ್ಲ. ದೇವರು ಆಸೆ ತೋರಿಸಿ ಮೋಸ ಮಾಡುವಂತ ದೇವರಲ್ಲ. ಆತನು ಆಸೆ ತೋರಿಸ್ಬಿಡಲ್ಲ. ಆತನು ಹೇಳ್ತಾನೆ, ನಾನು ನಿನ್ನನ್ನು ಪೋಷಿಸ್ತೇನೆ, ನಾನು ನಿನಗೆ ಪ್ರತಿಫಲವನ್ನ ಕೊಡುತ್ತೇನೆ. ಯೋಸೇಫನು ಮನುಷ್ಯರ ಮಾತನ್ನ ಕೇಳಲಿಲ್ಲ. ಪೋಟಿಫರನ ಹೆಂಡತಿಗಾಗಿ ಕೆಲಸ ಮಾಡಲಿಲ್ಲ. ಅವನು, ನಾನು ದೇವರಿಗೋಸ್ಕರನೇ ಕೆಲಸ ಮಾಡ್ತೀನಿ. ಆಮೇಲೆ ಅಲ್ಲಿಂದ ಜೈಲಿಗೆ ಬಿದ್ದ. ಅಲ್ಲಿ ಒಂದು ವೇಳೆ ಬೇರೆಯವರಿಗೆ ಅವನು ಏನ್ ಮಾಡ್ಬೋದಾಗಿತ್ತು, ಏನನ್ನು ಮಾಡ್ಬೋದಾಗಿತ್ತು. ಅಲ್ಲಿ ಕೂಡ ಅವನು ನಿಯತ್ತಾಗಿದ್ದ, ದೇವರಿಗೆ ಭಯಪಟ್ಟು ಜೀವಿಸ್ತಾ ಇದ್ದ. ಅಂದ್ರೆ ನಾವು ಏನೇ ಕೆಲಸ ಮಾಡಿದ್ರು, ಯಾವುದೇ ಸ್ಥಿತಿಯಲ್ಲಿದ್ರು, ದೇವರಿಗೆ ಭಯಪಟ್ಟವರಾಗಿದ್ದರೆ ದೇವರು ಯೋಸೇಫನನ್ನ ಕೊನೆಯಲ್ಲಿ ಏನ್ ಮಾಡ್ದ, ಆ ದೇಶಕ್ಕೆ ಪ್ರಧಾನಿಯಾಗಿ ಮಾಡಿದ. ಹಾಲೆಲೂಯಾ. ಇವತ್ತು ನಮ್ಮನ್ನು ದೇವರು ಕೂಡ ಒಂದು ಉನ್ನತ ಸ್ಥಾನಕ್ಕೆ ಇಡ್ಲಿಕ್ಕೆ ಒಂದು ಕಷ್ಟಗಳನ್ನ ಹಾದು ಹೋಗುವಂತೆ ಮಾಡ್ತಾನೆ. ಕೆಲವು ಕೆಲಸಗಳನ್ನ ನಮ್ಮ ಕೈಯಲ್ಲಿ ಕೊಡ್ತಾನೆ, ಜವಾಬ್ದಾರಿಗಳನ್ನ ಕೊಡುತ್ತಾನೆ. ಆ ಜವಾಬ್ದಾರಿಯಲ್ಲಿ ನಂಬಿಗಸ್ತಿಕೆಯನ್ನು ನೋಡುತ್ತಾನೆ. ದೇವರೇನಂತ ಹೇಳ್ತಾನೆ, ಸ್ವಲ್ಪದರಲ್ಲಿ ನಂಬಿಗಸ್ತನಾಗಿರುವ ಬಲ ನನ್ನ ಆಳೆ, ಈಗ ಇನ್ನು ಹೆಚ್ಚಿನ ನಿನ್ನ ತಂದೆಯ ಸೌಭಾಗ್ಯದಲ್ಲಿ ನೀನೇನಾಗೋ ಪಾಲುಗಾರನಾಗು. ನಾವು ನಿಯತ್ತಿನಿಂದ ನಾವು ನೋಡುತ್ತೇವೆ ತಲಾಂತಗಳನ್ನ, 1 ತಲಾಂತು, 2 ತಲಾಂತು, 5 ತಲಾಂತು ಕೊಟ್ಟವನಿಗೆ, 1 ತಲಾಂತು ಕೊಟ್ಟವನು ಕೆಲಸನೇ ಮಾಡ್ಲಿಲ್ಲ, ಅದನ್ನೇನ್ ಮಾಡ್ಬಿಟ್ಟ, ಬಚ್ಚಿಟ್ಬಿಟ್ಟ. 2 ತಲಾಂತನ್ನ ತೆಗೆದುಕೊಂಡವನು, 5 ತಲಾಂತನ್ನ ತೆಗೆದುಕೊಂಡವ್ರು ಏನ್ ಮಾಡಿದ್ರು, ಕೆಲಸ ಮಾಡಿದ್ರು. ಏನ್ ಮಾಡಿದ್ರು, ಕೆಲಸ ಮಾಡಿದ್ರು. ಕೆಲಸ ಮಾಡಿ ಅದರಿಂದ ಇನ್ನಷ್ಟು ಮಾಡ್ಲಿಕ್ಕೆ ಅವರು ಪ್ರಯತ್ನ ಪಟ್ಟರು. ಇವತ್ತು ನಾವು ಕೆಲಸ ಮಾಡಬೇಕು, ಅದು ನಿಯತ್ತಾಗಿ ಮಾಡಬೇಕು, ನಂಬಿಗಸ್ತಿಕೆಯಿಂದ ಮಾಡಬೇಕು. ಅದು ಕರ್ತನಿಗೋಸ್ಕರವೇ ಎಂದು. ಅಂದ್ರೆ ಅದರ ಅರ್ಥ ನಾನು ದೇವರಿಗೋಸ್ಕರ ಮಾಡ್ತಾ ಇದ್ದೇನಂತಲ್ಲ, ಕರ್ತನಿಗೋಸ್ಕರ ಅಂದ್ರೆ ಏನು ಗೊತ್ತಾ, ಒಳ್ಳೆಯತನ, ನೀತಿ, ಧರ್ಮ, ಇದು ಕರ್ತನಿಗೋಸ್ಕರ. ಅಂದ್ರೆ ಇದನ್ನ ಮಾಡಿದ್ರೆ ದೇವರು ಹೇಳ್ತಾನೆ, ನಾನು ನಿನಗೆ ಕೊಡುತ್ತೇನೆ. ಅದಕ್ಕೆ ಈ ಕೊರಿಂಥ ನಾವು 10:31 ಓದಿದ ಹಾಗೆ ಅಲ್ಲಿ ಹೇಳುವಂತ ಮಾತು, ನೀವು ಉಂಡರು ಕುಡಿದರು ಏನು ಮಾಡಿದ್ರು ಕೂಡ ಎಲ್ಲವನ್ನ ಯಾವುದಕ್ಕೋಸ್ಕರ ಮಾಡಬೇಕು, ದೇವರ ಘನತೆಗಾಗಿ ಮಾಡಬೇಕು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆಯಲ್ಲಿಯೇ 3ನೇ ಅಧ್ಯಾಯ 17ನೇ ವಚನದಲ್ಲಿ ಒಂದು ವಾಕ್ಯವೂ ಇದೆ, ಅಲ್ಲಿ ನಾವು ಓದಿಕೊಳ್ಳೋಣ. ಕೊಲೊಸ್ಸೆ 3:17, ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರು, ಎಲ್ಲಿಂದ ಏನೇನು ಮಾಡ್ಬೇಕಂತೆ, ನೀವು ನುಡಿಯಿಂದಾದರೂ ನಡೆಯಿಂದಾಗಲಿ ಏನು ಮಾಡಿದರು ಅದೆಲ್ಲವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೇ ಮಾಡಿರಿ. ಹಲ್ಲೆಲೂಯಾ. ಇವತ್ತು ದೇವರು ಹೇಳ್ತಾ ಇದ್ದಾನೆ, ನೀವೇನೇ ಮಾಡ್ತಾ ಇದ್ದೀರಿ ಅದರ ಅರ್ಥ ಏನು, ದೇವರೇ ಈ ಕೆಲಸಕ್ಕೆ ನಾನು ಹೋಗ್ತಾ ಇದ್ದೇನೆ, ಇದು ನಿನಗಿಷ್ಟವಾ, ನಿನ್ನ ಚಿತ್ತ ಪ್ರಕಾರವಿದೆಯಾ, ನಾನು ಇದನ್ನು ಮಾಡಬೇಕೆಂದಿದ್ದೇನೆ,
ನಿನ್ನ ನಾಮದಲ್ಲಿ ನಾನು ಇದನ್ನ ಮಾಡ್ತೇನೆ. ಹಲ್ಲೆಲೂಯಾ. ಆ ರೀತಿಯಾಗಿ ನಾವು ಮಾಡುವಾಗ ನೀವು ನುಡಿಯಿಂದಾಗಲಿ ನೀವೇನೇ ಮಾತಾಡಿದ್ರು, ಕೆಲವರು ಏನ್ ಮಾಡ್ತಾರಂದ್ರೆ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಮಾತಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ತಪ್ಪು, ಬಹಳ ತಪ್ಪದು. ಅದನ್ನ ಮಾಡಲೇಬಾರದು. ಇಲ್ಲಿಂದ ಅಲ್ಲಿ ಮಾತಾಡಿ, ಅಲ್ಲಿಂದ ಇಲ್ಲಿ ಮಾತಾಡಿ, ಇನ್ನೊಬ್ಬರು ಮಾತಾಡು, ತಪ್ಪು. ಅದು ಮಾಡಬಾರ್ದು. ಯಾಕೆಂದ್ರೆ ನಮ್ಮ ನುಡಿ ಏನಾಗ್ತಾ ಇದೆ, ಇನ್ನೊಬ್ಬರ ಕ್ಯಾರೆಕ್ಟರ್ ಅನ್ನ ಕೆಡಿಸ್ತಾ ಇದೆ. ಅವ್ರು ತಪ್ಪು ಮಾಡದೇ ಇರ್ಬೋದು, ನಾವು ದಿಢೀರ್ನೆ ಏನ್ ಮಾಡ್ಬಿಡ್ತೇವೆ, ಅವರೇ ಮಾಡಿರ್ತಾರೆ, ಅವರೇ ಹೇಳಿರ್ತಾರೆ, ಈ ರೀತಿಯಾಗಿ ನಾವು ತೀರ್ಮಾನ ಮಾಡಿದ್ರೆ ಅದು ಒಳ್ಳೆಯದಲ್ಲ. ನೋಡಿ, ನಮ್ಮ ನುಡಿ ಏನಾಗಿರ್ಬೇಕಂತೆ, ನಿಮ್ಮ ನುಡಿಯಿಂದಾಗಲಿ ನಿಮ್ಮ ನಡೆಯಿಂದಾಗಲಿ, ದೇವರ ವಾಕ್ಯ ಹೇಳ್ತಾರೆ, ನಿಮ್ಮ ನಡೆಯಿಂದಾಗಲಿ ಏನು ಮಾಡಿದ್ರು ಅದೆಲ್ಲವನ್ನ ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೇ ಮಾಡಿರಿ. ಯೇಸು ಸ್ವಾಮಿ ನಮ್ಮ ಪಕ್ಕದಲ್ಲಿ ಇದ್ದಾರೆ ಅಂದ್ರೆ ನಾವು ಕೆಟ್ಟದ್ದು ಮಾಡಕ್ ಹೋಗ್ತೀವಾ? ಯೇಸು ಸ್ವಾಮಿ ನೋಡ್ತಾ ಇದ್ದಾರೆ ಅಂದ್ರೆ ಕೆಟ್ಟದ್ದು ಮಾತಾಡಕ್ ಹೋಗ್ತೀವಾ? ಇಲ್ಲ. ಯೇಸು ಸ್ವಾಮಿ, ಈಗ ಉದಾಹರಣೆಗೆ ನಾನು ಪಕ್ಕದಲ್ಲಿ ನಿಂತ್ಕೊಂಡಿರ್ತೀನಿ ಅಂತ ತಿಳ್ಕೊಳ್ಳಿ. ನಾನು ಪಕ್ಕದಲ್ಲಿ ನಿಂತ್ಕೊಂಡಿದ್ರೆ ನೀವು ಯಾರ ಹತ್ರ ಆದ್ರೂ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತೀರಾ? ದೇವರೇ ನಾನಿಲ್ಲ ಅಂದ್ರೂ ದೇವ್ರು ನಿಂತ್ಕೊಂಡಿರ್ತಾರಲ್ವಾ, ದೇವ್ರು ನೋಡ್ತಾ ಇದ್ದಾನಪ್ಪ, ಬೇರೆಯವ್ರ ಬಗ್ಗೆ ನನಗೆ ಯಾಕೆ ಬೇಕು, ಬೇರೆಯವ್ರ ಬಗ್ಗೆ ತಪ್ಪಾಗಿ ನಾನು ಯಾಕೆ ಮಾತಾಡ್ಬೇಕು? ಒಂದ್ ವೇಳೆ ಅವ್ರು ತಪ್ಪು ಮಾಡಿದ್ರೆ ದೇವ್ರಿದಾನೆ ಶಿಕ್ಷೆ ಕೊಡ್ಲಿಕ್ಕೆ. ಅಂದ್ರೆ ನಮ್ಮ ನುಡಿ, ದೇವರು ಹೇಳ್ತಾ ಇದ್ದಾನೆ, ನಿಮ್ಮ ನುಡಿಯಿಂದಾಗಲಿ ನಿಮ್ಮ ನಡೆಯಿಂದಾಗಲಿ. ನಡೆ ಅಂದ್ರೆ ಏನು? ಕೆಟ್ಟವರ ಮಾರ್ಗದಂತೆ ನಡೆಯೋದು, ಕೆಟ್ಟವರ ಆಲೋಚನೆಯಂತೆ ನಡೆಯೋದು. ಅದನ್ನ ನಾವು ಮಾಡಬಾರ್ದು ಅಂತ ದೇವರ ವಾಕ್ಯ ಹೇಳ್ಕೊಡ್ತಾ ಇದೆ ನಮಗೆ. ಆ ರೀತಿಯಾಗಿ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 5ನೇ ಅಧ್ಯಾಯ ಅದರ 16ನೇ ವಚನವನ್ನ ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ ಅದರ 16ನೇ ವಚನ. ಆದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನ ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನ ಕೊಂಡಾಡುವರು. ಯಾವುದನ್ನ ನೋಡಿ? ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನ ನೋಡಿ. ಯಾರ ಮುಂದೆ ಮಾಡ್ತಾ ಇದ್ದೀರಾ ನೀವು? ಮನುಷ್ಯರ ಮುಂದೆ. ನಾವು ಯಾರ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ದೀವಿ? ಮನುಷ್ಯರ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ದೀವಿ. ಇವತ್ತು ನಾನೇನಾದ್ರೂ ಒಂದು ತಪ್ಪು ಮಾಡಿದ್ರೆ, ಕ್ರೈಸ್ತರು ತಪ್ಪು ಮಾಡಿದ್ರೆ ಅವ್ರೇನ್ ಹೇಳ್ತಾರೆ ಗೊತ್ತಾ? ಇವರೆಲ್ಲ ಕ್ರೈಸ್ತರ. ಅನೇಕರು ನನ್ನ ಹತ್ರ ಈ ಪ್ರಶ್ನೆ ಕೇಳ್ತಾರೆ, ಪಾಸ್ಟ್ರೇ ಈ ತರ ಎಲ್ಲ ಮಾತಾಡ್ತಾರಲ್ಲ, ಇವ್ರು ನಿಜವಾಗಿಯೂ ದೇವ್ರ ಮಕ್ಕಳೇನಾ? ಇವ್ರು ಈ ರೀತಿ ನಡ್ಕೊಳ್ತಾ ಇದ್ದಾರಲ್ಲ, ಇವ್ರು ದೇವ್ರ ಮಕ್ಕಳೇನಾ? ದೇವ್ರ ಇವ್ರ ಹತ್ರ ಮಾತಾಡಲ್ವಾ? ಇದು ಅರ್ಥ ಆಗಲ್ವಾ ಅಂತ ಹೇಳ್ತಾ ಇದ್ದಾರೆ. ನಾವು ಇನ್ನೊಬ್ಬರ ಬಗ್ಗೆ ಮಾತಾಡೋದು ಬೇಡ. ಈ ವಾಕ್ಯವನ್ನ ಕೇಳುತ್ತಿರುವಂತ ನಾವು ಆಲೋಚನೆ ಮಾಡಿಕೊಳ್ಳೋಣ. ನಮ್ಮನ್ನ ದೇವರು ಕೇಳ್ತಾ ಇದ್ದಾನೆ. ನಿಮ್ಮ ಕ್ರಿಯೆಗಳು ಮನುಷ್ಯರ ಮುಂದೆ ನಡೀತಾ ಇದ್ದಾವೆ. ನೀವು ನಾನು ಒಳ್ಳೆ ಕ್ರಿಯೆಗಳನ್ನ ನೋಡಿ ನಾವು ಮಾಡಿದ್ರೆ ಯಾರಿಗೆ ಮಹಿಮೆ ಆಗ್ತದೆ? ಒಳ್ಳೆ ಕ್ರಿಯೆಗಳನ್ನ ಮಾಡಿದ್ರೆ ದೇವರಿಗೆ ಮಹಿಮೆ ಆಗ್ತದೆ. ಅದೇ ಕೆಟ್ಟದನ್ನ ಮಾಡಿದ್ರೆ ಸೈತಾನನಿಗೆ ಮಹಿಮೆ ಆಗ್ತದೆ. ಸೈತಾನನಿಗೆ ಮಹಿಮೆ ಆಗ್ತದೆ. ಆದ್ರಿಂದ ನಾವೇನ್ ಮಾಡಬಾರ್ದು? ಲೋಕಕ್ಕಾಗಿ ಆಗಲಿ ಮನುಷ್ಯರಿಗಾಗಿ ಆಗಲಿ ಮೆಚ್ಚಿಸುವುದಕ್ಕೆ ಮಾಡಬಾರ್ದು. ಕರ್ತನಿಗೆ ಮಹಿಮೆ ಬರಬೇಕಪ್ಪ. ನನ್ನ ದೇವರಿಗೆ ಅವಮಾನ ಆಗ್ಬಾರ್ದು. ಯಾರಿಗೆ ಅವಮಾನ ಆಗ್ಬಾರ್ದು? ನಮ್ಮ ದೇವರಿಗೆ ಅವಮಾನ ಆಗ್ಬಾರ್ದು. ಕೆಲವು ಸಾರಿ ನಮ್ಮ ಕುಟುಂಬಗಳಲ್ಲಿ ಕೆಲವರು ನಾನು ನೋಡ್ತೇನೆ, ಕೆಲವು ಸಾರಿ ನಾವು ಹೋಗುವಾಗ ಹೇಳುವ ಮಾತು ನಾನು ಕೆಲವ್ರಿಗೆ ಹೇಳ್ತೀನಿ, ನೀವು ಜಗಳ ಮಾಡಿಕೊಳ್ಳೋದ್ರಿಂದ ದೇವರಿಗೆ ಅವಮಾನ ಆಗ್ಬಾರ್ದು. ನೀವು ಒಬ್ಬರೇ ನಿಮ್ಮ ಕುಟುಂಬ ದೇವರನ್ನ ನಿಮ್ಮ ಊರಲ್ಲಿ ನಂಬಿದ್ದೀರಾ, ನೀವೇ ಈ ರೀತಿ ನಡ್ಕೊಂಡ್ರೆ ಅಯ್ಯೋ ಅವ್ರು ಯೇಸು ಸ್ವಾಮಿಗೆ ಹೋಗ್ತಾರಂತೆ, ಆದ್ರೆ ನೋಡು ಅವ್ರ ನಡೆ ನೋಡಪ್ಪ, ಅವ್ರ ನುಡಿ ನೋಡಪ್ಪ, ಅವ್ರ ಕುಟುಂಬ ನೋಡಪ್ಪ ಅಂತ ಹೇಳುವಾಗ ಯಾರಿಗೆ ಅವಮಾನ ಆಗುತ್ತೆ? ಇಮ್ಮಿಡಿಯೇಟ್ ಆಗಿ ಸೈತಾನನ ಅವ್ರಿಗೆ ಹೇಳೋದೇನು ಗೊತ್ತಾ? ಅವ್ರು ಕ್ರಿಶ್ಚಿಯನ್ಸು ಅದ್ಯಾವುದೋ ಒಂದು ಡೈಲಾಗ್ ಹೇಳ್ತಾರಲ್ಲ, ಆ ರೀತಿಯಾಗಿ ಹುಡುಗಿರು ಅಂದಂಗೆ, ಏನೋ ಕ್ರೈಸ್ತರು ಚರ್ಚ್ಗೋಗೋರು ನೋಡಿ. ಈ ರೀತಿಯಾಗಿ ಮಾಡಬಾರ್ದು. ನಾವೆಲ್ಲರೂ ಏನಂದ್ರೆ ದೇವರ ನಾಮವನ್ನ ಮಹಿಮೆ ತರಿಸುವಂತವರಾಗಿರ್ಬೇಕು, ದೇವರಿಗೆ ಅವಮಾನ ಪಡಿಸುವಂತವರು ಆಗಿರಲೇಬಾರದು ಅಂತ ದೇವರ ವಾಕ್ಯ ಹೇಳ್ತದೆ. ಮೊದಲ ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 20ನೇ ವಾಕ್ಯವನ್ನು ಓದಿಕೊಳ್ಳೋಣ. ಮೊದಲ ಕೊರಿಂಥ 6ನೇ ಅಧ್ಯಾಯ 20ನೇ ವಾಕ್ಯ. ಹಲ್ಲೆಲೂಯ, ಸ್ತೋತ್ರ. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಎಲ್ಲಿ ಪ್ರಕಾಶಪಡಿಸಬೇಕು? ನಿಮ್ಮ ದೇಹದಲ್ಲಿ. ಹಾಗಾದ್ರೆ ನಮ್ಮ ದೇಹದಲ್ಲಿ ಏನಾದರೂ ತಪ್ಪು ಮಾಡ್ತಾ ಇದ್ದೀವಿ, ನಾವು ಏನಾದರೂ ಮಾಡ್ತಾ ಇದ್ದೀವಾ? ನಾವು ಯೋಚನೆ ಮಾಡಬೇಕು. ದೇವರ ವಾಕ್ಯ ನಮಗೆ ಹೇಳ್ತದೆ,
ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ. ಒಂದು ಕಂಪನಿಯಲ್ಲಿ ಹೋಗ್ಬಿಟ್ಟು ಅವ್ರು ಹೇಳ್ತಾರೆ, ನೋಡಮ್ಮ ಈ ಕೆಲಸ ಮಾಡು ಅಂದ್ರೆ, ಹಂಗೆಲ್ಲ ಆಗಲ್ಲ, ನನಗಿಷ್ಟ ಬಂದಿದ್ದ ಕೆಲಸ ನಾನು ಮಾಡ್ತೀನಿ ಅಂದ್ರೆ ಅವ್ರು ಏನಂತಾರೆ? ಇಷ್ಟ ಬಂದಿದ್ದ ಕೆಲಸ ಮಾಡಂಗಿದ್ರೆ ಇಲ್ಲಿರಬಾರ್ದು, ನೀನು ಆಚೆ ಹೋಗು ಅಂತಾರೆ ಅಲ್ವಾ? ಅವ್ರು ನಮಗೆ ಕಂಪನಿಯಲ್ಲಿ, ಒಂದು ಹಾಸ್ಪಿಟ್ಲಲ್ಲಿ, ಒಂದು ಫ್ಯಾಕ್ಟ್ರಿಯಲ್ಲಿ ಏನು ಕೆಲಸ ಕೊಡ್ತಾರೋ ಅದನ್ನೇ ನಾವು ಮಾಡಬೇಕು, ಹೌದಲ್ವಾ? ಆ ಕೆಲಸನೇ ನಾವು ಮಾಡಬೇಕು. ಆ ಕೆಲಸ ನಮಗೆ ನಿಯಮಿಸಲ್ಪಟ್ಟಿದೆ. ದೇವರು ಹೇಳ್ತಾ ಇದ್ದಾನೆ, ಯೇಸು ಸ್ವಾಮಿ ತನ್ನ ಸ್ವರಕ್ತದಿಂದ ನಮ್ಮನ್ನ ಕೊಂಡುಕೊಂಡಿದ್ದಾನೆ. ಹಲ್ಲೆಲೂಯ. ಪಾಪಕ್ಕೆ ದಾಸರಾಗಿದ್ದಂತ ನಾವು, ಕೆಟ್ಟತನಕ್ಕೆ ದಾಸರಾಗಿದ್ದಂತ ನಾವು, ಪಾಪದಲ್ಲಿ ಬಿದ್ದು ಹೊರಳಾಡುತ್ತಿದ್ದಂತ ನಮ್ಮನ್ನ ಯೇಸು ಸ್ವಾಮಿ ಏನ್ ಮಾಡಿದ್ದಾರೆ ಅಂದ್ರೆ, ತಾವು ಕೊಂಡುಕೊಂಡಿದ್ದಾರೆ. ನಮ್ಮನ್ನ ಕೊಂಡುಕೊಂಡಿರುವಂತ ನಾವು ಕರ್ತನ ಮಹಿಮೆಗಾಗಿ ಏನ್ ಮಾಡಬೇಕು? ಜೀವಿಸುವಂತವರಾಗಿರ್ಬೇಕಂತ ದೇವರ ವಾಕ್ಯ ಹೇಳೋದನ್ನ ನಾವು ನೋಡ್ತಾ ಇದ್ದೇವೆ. ಪ್ರೀತಿ ದೇವ ಜನವೇ, ಇವತ್ತು ವಾಕ್ಯವನ್ನು ಆಲಿಸುತ್ತಿರುವಂತ ನೀವಾಗಿರ್ಬೋದು, ನಾನಾಗಿರ್ಬೋದು, ಯಾವುದೇ ರೀತಿಯಲ್ಲಿ ಕರ್ತನ ನಾಮಕ್ಕೆ ಅವಮಾನ ತರುವಂತವರಾಗಿದ್ದೇವಾ, ಮಾನವನ ತರುವಂತವರಾಗಿದ್ದೇವಾ, ನಾವು ಆಲೋಚನೆ ಮಾಡಿಕೊಳ್ಳಬೇಕು. ಯಾಕೆಂದ್ರೆ ದಾನಿಯೇಲನು ಕೂಡ ದೇವರ ಮಹಿಮೆಗಾಗಿ ಜೀವಿಸ್ತಾ ಇದ್ದನು. ಕೆಟ್ಟತನಕ್ಕೆ ಅವನು ಹೋಗಲಿಲ್ಲ. ನಾನು ಊರು ಬಿಟ್ಟು ಬಂದಿದ್ದೇನೆ, ಅವನು ಪ್ರಾರ್ಥನೆ ಮಾಡ್ತಾ ಇದ್ದ. ಎಷ್ಟು ಸಾರಿ ದಾನಿಯೇಲನ ಪ್ರಾರ್ಥನೆ ಮಾಡ್ತಾ ಇದ್ದ? ದಿನಕ್ಕೆ 3 ಆವರ್ತಿ ಮಾಡ್ತಾ ಇದ್ದ. ಅವನು ಮಾಡುವಂತ ಒಳ್ಳೆ ಕೆಲಸವನ್ನ ಜನರು, ನೀನು ಮಾಡ್ತಾ ಇರೋದು ಕೆಟ್ಟ ಕೆಲಸ ಅಂತ ಹೇಳಿದ್ರು. ಪ್ರಾರ್ಥನೆ ಮಾಡಬಾರ್ದು, ಬೇರೆ ದೇವರು ನಂಬಾರ್ದು ಅಂತ ಹೇಳಿ ಅವರು ಪ್ರಾರಂಭ ಮಾಡಿದ್ರು. ಆದರೆ ಅವನೇನ್ ಮಾಡಲಿಲ್ಲ, ಮನುಷ್ಯರ ಮಾತು ಕೇಳಿಸ್ಕೊಳ್ಳಿಲ್ಲ. ಯಥಾ ಪ್ರಕಾರ ಅವನು ಹೋಗಿ ಏನ್ ಮಾಡ್ತಾನಂತೆ, ತಿರುಗಿ 3 ಆವರ್ತಿ ಏನಂತ, ಅರಸನ ಆಜ್ಞೆ ಆಗಿದೆ ಅಂತ ಗೊತ್ತಾದ್ರೂ ಕೂಡ ಏನ್ ಮಾಡ್ದ, ಮನುಷ್ಯರಿಗೆ ಅವನು ಭಯಪಡಲಿಲ್ಲ. ಶದ್ರಕ್ ಮೇಷಕ್ ಅಬೇದ್ನೆಗೋರು ಮನುಷ್ಯರಿಗೆ ಭಯಪಡಲಿಲ್ಲ. ಅವ್ರೇನು ಹೇಳಿದ್ರಂದ್ರೆ, ನಾನು ಕರ್ತನಿಗಾಗಿ ಜೀವಿಸ್ತೇನೆ. ಹಲ್ಲೆಲೂಯ. ಇವತ್ತು ಕರ್ತನಿಗಾಗಿ ಜೀವಿಸಿದ್ರೆ ನಿಮ್ಮನ್ನ ಬೆಂಕಿಯಿಂದಲೂ ಎತ್ತಬಲ್ಲನು, ಸಿಂಹದ ಗುಹೆಯಿಂದಲೂ ಎತ್ತಬಲ್ಲನು, ಪೋಟಿಫರನ ಹೆಂಡತಿಯ ಕೈಯಿಂದಲೂ ಬಿಡಿಸಬಲ್ಲನು, ಸೆರೆಮಂದೆಯಿಂದಲೂ ಬಿಡಿಸಬಲ್ಲನು, ಹೌದಲ್ವಾ? ಅದಕ್ಕೆ ನಾವು ನೋಡುತ್ತೇವೆ, ಅಪೊಸ್ತಲ ಕೃತ್ಯಗಳಲ್ಲಿ ಬರುವಾಗ ಪೇತ್ರ ಯೋಹಾನರು ಅವರು ಬಂದು ಹೇಳ್ತಾರೆ, ನಾವು ಮನುಷ್ಯರ ಮಾತು ಕೇಳಬೇಕು, ದೇವರ ಮಾತು ಕೇಳಬೇಕು. ಯಾರ ಕೆಲಸ ಮಾಡಬೇಕು, ಯಾರ ಮಾತು ಕೇಳಬೇಕು ಅಂತ ಕೇಳ್ತಾರೆ. ಮನುಷ್ಯರ ಮಾತು ಕೇಳಬೇಕಾ, ಮನುಷ್ಯರಿಗೋಸ್ಕರ ಕೆಲಸ ಮಾಡಬೇಕಾ, ಇಲ್ಲ ದೇವರ ಮಾತು ಕೇಳಿ ದೇವರಿಗೋಸ್ಕರ ಕೆಲಸ ಮಾಡಬೇಕಾ ಅಂತ ಕೇಳ್ತಾರೆ. ಇವತ್ತು ನಮ್ಮನ್ನ ಕೇಳಿದ್ರೆ ನಾವು ಮನುಷ್ಯರಿಗೆ ಭಯಪಡಬೇಕಾ, ದೇವರಿಗೆ ಭಯಪಡಬೇಕಾ? ಮನುಷ್ಯರ ಕೆಲಸ ಮಾಡಬೇಕಾ, ದೇವ್ರ ಕೆಲಸ ಮಾಡಬೇಕಾ? ಮನುಷ್ಯರಿಗೆ ಇಷ್ಟವಾಗಿರ್ಬೇಕಾ, ದೇವ್ರಿಗೆ ಇಷ್ಟವಾಗಿರ್ಬೇಕಾ? ಹೌದು ಪ್ರಿಯ ದೇವಜನವೇ, ನಾವು ದೇವರಿಗಾಗಿ ಮನುಷ್ಯರಿಗಾಗಿ ಎಲ್ಲ ಇರುವಾಗ ದೇವರ ವಾಕ್ಯ ಹೇಳುತ್ತದೆ, ಪ್ರತಿಫಲ ಕೊಡುವಾತನು ನಾನಾಗಿದ್ದೇನೆ. ಹಲ್ಲೆಲೂಯಾ. ಯಾಕೆಂದ್ರೆ ದೇವರ ವಾಕ್ಯ ಹೇಳುತ್ತದೆ, ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನ ಪ್ರಕಾಶಪಡಿಸಿರಿ. ನಮ್ಮ ದೇಹ ಏನಾಗಿದೆ, ತುಂಬಾ ಕೆಟ್ಟದ್ದು, ನಮ್ಮನ್ನ ಪಾಪಕ್ಕೆ ಸೆಳೆಯುತ್ತದೆ, ಹೌದಲ್ವಾ? ನಮ್ಮ ದೇಹದಲ್ಲಿರುವ ಅಂಗಾಂಗಗಳು ಒಂದೊಂದು ಏನ್ ಮಾಡ್ತವೆ, ಪಾಪಕ್ಕೆ ಸೆಳೆಯುತ್ತದೆ. ಹೊಟ್ಟೆ ಊಟ ಕೋರ್ಕೊಳ್ತದೆ. ಎಂತ ಊಟ? ನಾರ್ಮಲ್ ಊಟ ಆದ್ರೆ ಓಕೆ, ಏನೇ ಮಾಡ್ಲಿ ಊಟ ಚೆನ್ನಾಗಿರೋ ತಿನ್ಬೇಕು, ಹಂಗಲ್ಲ. ನಮ್ಮ ಕಣ್ಣು ಏನನ್ನ ನೋಡ್ಬೇಕು ಅನಿಸ್ಕೊಳ್ಳುತ್ತೆ, ಕಿವಿ ಏನನ್ನ ಕೇಳ್ಬೇಕು ಅನಿಸ್ತದೆ ಅಲ್ವಾ? ಕಿವಿ ಏನ್ ಮಾಡುತ್ತೆ, ಒಳ್ಳೆ ಸಿನಿಮಾ ಮ್ಯೂಸಿಕ್ ಬೇಕು, ಒಳ್ಳೆ ಬೀಟ್ ಸಾಂಗ್ಸ್ ಬೇಕು, ಅದು ಕೋರ್ಕೊಳ್ಳುತ್ತೆ ಕಿವಿ. ನೋಡಿ, ಯಾರಾದ್ರೂ ಮತ್ತು ಇನ್ನು ಕೆಲವರು ಕಿವಿ ಹೆಂಗಂದ್ರೆ ಅವ್ರೇನ್ ಮಾತಾಡ್ತಾ ಇದ್ದಾರಾ ಅಂತ ಕೇಳಿಸ್ಕೊಳ್ಳೋದು. ಕೆಲವರು ಕಿವಿಗೆ ಏನಾದ್ರು ಹಿಂಪೋದು, ಇನ್ನೊಬ್ಬರ ಬಗ್ಗೆ ಏನಾದ್ರು ಕೆಟ್ಟದಾಗಿ ಮಾತಾಡ್ತಾ ಇದ್ರೆ ಅವ್ರಿಗೆ ಇಷ್ಟ ಕೇಳಿಸ್ಕೊಳಕ್ಕೆ. ಹೌದಾ, ಅವ್ರಂಗ ಇವ್ರಿಂಗ ಅಂತ ಕೇಳಿಸ್ಕೊಳಕ್ಕೆ. ನಮಗೆ ಅನವಶ್ಯ. ನಮ್ಮ ಕಿವಿಯಿಂದ ಪಾಪ ಮಾಡೋದು ಅದನ್ನ ನಾವು ತಡೆಯಬೇಕು. ನಮ್ಮ ಕಣ್ಣು ಏನ್ ಮಾಡ್ತದೆ, ಒಳ್ಳೆ ಕ್ಲಾರಿಟಿ ಕೇಳ್ಕೊಳ್ತದೆ. ಮೊದಲು ಬ್ಲಾಕ್ ಅಂಡ್ ವೈಟ್ ಟಿವಿ ಇತ್ತು, ಕೆಲವು ದಿನ ಆದ್ಮೇಲೆ ನಾರ್ಮಲ್ ಟಿವಿ ಬಂತು, ಈಗ HD ಬರ್ತಾ ಇದೆ ಅಲ್ವಾ? ಯಾವ್ದು ಈಗ ಒಂದ್ ವೇಳೆ ಬ್ಲಾಕ್ ಅಂಡ್ ಟಿವಿ ಆ ಕಡೆ ಇಟ್ಬಿಟ್ಟು ಕಲರ್ ಟಿವಿ ಇಟ್ರೆ ಯಾವ್ದು ನೋಡ್ತೀರಾ ನೀವು? ಕಲರ್. ಈ ಕಡೆ ದೇವ್ರ ವಾಕ್ಯ ಹಾಕ್ಬಿಟ್ಟು ಈ ಕಡೆ ಒಂದು ಸಿನಿಮಾ ಹಾಕ್ಬಿಟ್ರೆ ಎಲ್ಲ ಯಾವ್ದು ನೋಡ್ತೀವಿ? ದೇವ್ರ ವಾಕ್ಯ ಅಲ್ಲ, ನಾರ್ಮಲ್ ಆಗಿ ಜನರ ಮನಸ್ಸು ಕೋರ್ಕೊಳ್ಳೋದು ಇದು ಯಾವಾಗ ಇರುತ್ತೆ ವಾಕ್ಯ. ಆದ್ರೆ ಇದು ನೋಡಿ ಎಷ್ಟು ಚೆನ್ನಾಗಿದೆ. ಒಂದೇ ಸಿನಿಮಾ ಎಷ್ಟು ಸಾರಿ ಬೇಕಾದ್ರೂ ನೋಡ್ತಾರೆ, ಆದ್ರೆ ಒಂದೇ ವಾಕ್ಯ ಎಷ್ಟು ಸಾರಿ ಅದು ನೋಡ್ತೀರಾ? ನೋಡಲ್ಲ. ಯಾಕೆಂದ್ರೆ ಪಾಸ್ಟರ್ ಪ್ರತಿದಿನ ಬೇರೆ ಬೇರೆ ವಾಕ್ಯ ಕೊಡ್ತಾ ಇರ್ತಾರೆ, ನಾಳೆ ವಾಕ್ಯ ಏನಕ್ಕೆ ಬೇಕು. ಆದ್ರೆ ಸಿನಿಮಾ ಆದ್ರೆ ಅದೇ ವಾಕ್ಯ ಅದೇ ಸಿನಿಮಾ ನೋಡ್ತಾ ಇರ್ತಾರೆ. ಎಷ್ಟು ಸಾರಿ ನೋಡಿದ್ರು ಪರವಾಗಿಲ್ಲ, ಇರ್ಲಿ ಬಿಡು ಪರವಾಗಿಲ್ಲ. ನೋಡಿ, ಆ ರೀತಿಯಾಗಿ ನಮ್ಮ ಕಣ್ಣೇನು ಕೂರ್ಕೊಳ್ಳುತ್ತೆ, ಬಹಳ ಹೊಸತನವನ್ನ, ಅಂದವನ್ನ, ಆಕರ್ಷಣೆಯನ್ನ, ಲೋಕದ ಪಾಪವನ್ನ ಕೋರ್ಕೊಳ್ತಾ ಇರ್ತದೆ.
ನಮ್ಮ ಕಣ್ಣು ಹಾಗೇನೆ, ನಮ್ಮ ಬಾಯಿ ರುಚಿ, ನಮ್ಮ ನಾಲಿಗೆ ಏನು ಕೋರ್ಕೊಳ್ತದೆ? ರುಚಿಯನ್ನ ಕೋರ್ಕೊಳ್ತದೆ. ಯಾವಾಗಲೂ ಇದೇ ಸಾರೇನಾ? ಯಾವಾಗಲೂ ಇದೇ ಊಟನೇನಾ? ಯಾವಾಗೂ ಇದೇ ಅಡಿಗೆನೇನಾ? ಅಲ್ವಾ? ಯಾವಾಗಲೂ ಕೆಲಸ ಅಂತಾರೆ ಮಕ್ಕಳು, ಯಾವಾಗೂ ಇದೇನೇನಾ? ಅಂದ್ರೆ ಏನು ಹೊಸದಾಗಿ ಬೇಕು ಲೋಕವು ಹೇಳ್ಕೊಳ್ಳೋದು. ಆದರೆ ದೇವರ ವಾಕ್ಯ ಹೇಳ್ತದೆ ಆ ರೀತಿ ಆಗಲ್ಲ. ನಿಮ್ಮ ಬಾಯಿಂದಾಗಲಿ, ನಿಮ್ಮ ಕಣ್ಣಿಂದಾಗಲಿ, ನಿಮ್ಮ ಕಿವಿಯಿಂದಾಗಲಿ, ನಿಮ್ಮ ಮನಸ್ಸಿನಿಂದಾಗಲಿ, ನಿಮ್ಮ ಹೃದಯದಿಂದಾಗಲಿ, ನಿಮ್ಮ ಕೈಯಿಂದಾಗಲಿ, ನಿಮ್ಮ ಕಾಲಿಂದಾಗಲಿ, ನಿಮ್ಮ ಶರೀರದಿಂದ ಹೇಳ್ತಾ ಇದೆ, ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಏನ್ ಮಾಡಬೇಕು? ಪ್ರಕಾಶಪಡಿಸಿರಿ ಅಂತ ದೇವರ ವಾಕ್ಯ ಹೇಳ್ತದೆ. ನಾವು ದೇವರ ನಾಮವನ್ನು ಪ್ರಕಾಶಪಡಿಸಬೇಕಾದ್ರೆ ನಾವು ನಮ್ಮನ್ನೇ ದೇವರಿಗೆ ಒಪ್ಪಿಸಿಕೊಡುವಂಥವರಾಗಿರ್ಬೇಕು. ಕರ್ತನಿಗೆ ಹೇಳ್ಬೇಕಪ್ಪ, ನೀನು ಕೊಳ್ಳಲ್ಪಟ್ಟ ನಿನ್ನ ಮಗಳು, ನಾನು ಕೊಳ್ಳಲ್ಪಟ್ಟ ನಿನ್ನ ಮಗಳು, ಖಂಡಿತವಾಗಿಯೂ ನೀನು ನನಗೆ ಸಹಾಯ ಮಾಡುತ್ತೆ ಎಂದು ನಾವು ನಂಬಬೇಕು. ಪ್ರಿಯರೇ, ಕೆಲವು ಸಾರಿ ನಮಗೆ ತೊಂದರೆ ಆಗ್ತದೆ. ನಮ್ಮ ನೀತಿಯ ಮಾತುಗಳಿಂದ, ಒಳ್ಳೆಯತನದಿಂದ ನಮಗೆ ವಿರೋಧಗಳು ಬರ್ತವೆ. ನಾವು ಎಷ್ಟು ಒಳ್ಳೆಯವರಾಗಿದ್ದರೂ ದೂಷಿಸೋರು ಇದ್ದೇ ಇರ್ತಾರೆ. ಆದರೆ ನಾವು ದೇವರ ವಾಕ್ಯ ಹೇಳುತ್ತದೆ, ಕೀರ್ತನೆಗಳು 50ನೇ ಕೀರ್ತನೆಯಲ್ಲಿ ಅದರ 15ನೇ ವಾಕ್ಯವನ್ನು ಓದಿಕೊಳ್ತೇವೆ. ಕೀರ್ತನೆ 50:15ನೇ ವಾಕ್ಯ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುವೆನು, ಆಗ ನನ್ನನ್ನ ಕೊಂಡಾಡುವಿರಿ ಅಂತ ಹೇಳ್ತದಾನೆ. ನಿಮಗೆ ಏನಾದ್ರೂ ಕಷ್ಟ ಬಂತಾ? ನಿಮಗೇನಾದ್ರೂ ಪ್ರಯಾಸ ಬಂತಾ? ಒಳ್ಳೆಯ ತನದಿಂದ ನಿಮಗೆ ತೊಂದರೆ ಆಯ್ತಾ? ನೀವು ನನ್ನನ್ನ ಕೂಗಿರಿ, ನೀವು ಬೇಡಿರಿ, ನಾನು ನಿಮಗೆ ಬರುತ್ತೇನೆ ಎಂದು ಹೇಳಿದಂತ ದೇವರು. ಈ ಭಕ್ತರು ಏನಿದಾರಲ್ವಾ, ಯೋಸೇಫನೇನಿದ್ದಾನಲ್ವಾ, ಒಳ್ಳೆಯದನ್ನೇ ಮಾಡ್ದ, ಒಳ್ಳೆ ಕೆಲಸನೇ ಮಾಡ್ದ. ಆದ್ರೆ ಅವನಿಗೆ ಕೆಟ್ಟದ್ದು ನಡೀತು. ಕರ್ತನನ್ನ ಕೂಗ್ಕೊಂಡ, ಕರ್ತನೇ ಅಪ್ಪ ಎಂದು ಸೆರೆಮನೆಯಿಂದ ಆತನು ಕೂಗಿದಾಗ ದೇವರು ಬಿಡಿಸಿದ. ದಾನಿಯೇಲನು ಒಳ್ಳೆಯದನ್ನೇ ಮಾಡ್ದ, ಆದರೂ ಅವನಿಗೆ ಕೆಟ್ಟದ್ದೇ ಬಂತು. ಆದರೂ ಕರ್ತನವನನ್ನ ಕೈ ಬಿಡಲಿಲ್ಲ. ಶದ್ರಕ್ ಮೇಷಕ್ ಅಬೇದ್ನೆಗೋರು ಒಳ್ಳೆಯದನ್ನೇ ಮಾಡಿದ್ರು, ಆದರೂ ಅವರಿಗೆ ಕಷ್ಟ ಬಂತು. ಕರ್ತನವನ್ನ ಅಲ್ಲೇ ಬಿಡ್ಬಿಡ್ಲಿಲ್ಲ. ಅವ್ರನ್ನೇನ್ ಮಾಡ್ದ? ಅಲ್ಲಿಂದ ಅವನ್ನ ಬಿಡಿಸಿದ. ಪೇತ್ರ ಯೋಹಾನರನ್ನ, ಪೌಲಶೀಲರನ್ನ, ಭಕ್ತರನ್ನ, ನಿಮ್ಮನ್ನು ನನ್ನನ್ನ ಅನೇಕ ಸಾರಿ ಶತ್ರುಗಳ ಕೈಯಲ್ಲಿ ದೇವರು ಬಿಟ್ಟರೂ ಕೂಡ ಅಲ್ಲೇ ನಮ್ಮನ್ನ ಹಾಳಾಗದ ಹಾಗೆ ಮತ್ತೆ ಅಲ್ಲಿಂದ ನಮ್ಮನ್ನ ಬಿಡಿಸಿದ್ದಾನೆ. ಕೆಲವರು ಸಾಲದಲ್ಲಿ ಬಿದ್ದಿದ್ರಿ, ನಿಮ್ಮನ್ನ ಸಾಲದಿಂದ ದೇವರು ಬಿಡಿಸಿದ್ದಾನೆ. ಕೆಲವರು ನೀವು ಪಾಪದಲ್ಲಿ ಬಿದ್ದಿದ್ರಿ, ಪಾಪದಿಂದ ಬಿಡಿಸಿದ್ದಾನೆ ನಿಮ್ಮನ್ನ. ನೀವು ಕೆಟ್ಟವರ ಸಹವಾಸದಲ್ಲಿ ಬಿದ್ದಿದ್ರಿ, ಅಲ್ಲಿಂದ ಬಿಡಿಸಿದ್ದಾನೆ ನಿಮ್ಮನ್ನ. ದೇವರಿಗೆ ಸ್ತೋತ್ರ. ಒಂದು ವೇಳೆ ಯಾರಾದರೂ ಅದೇ ರೀತಿಯಲ್ಲಿ, ಅಯ್ಯೋ ಇನ್ನು ನನ್ನ ಕುಟುಂಬ ಇನ್ನೂ ಪಾಪದಲ್ಲಿಯೇ ಇದೆ, ಇನ್ನೂ ಕೆಟ್ಟತನದಲ್ಲಿಯೇ ಇದೆ ಅಂದ್ರೆ, ನೀವು ದೇವರಿಗೆ ಮೊರೆ ಇಡುವುದಾದ್ರೆ, ನೀವು ಮಾಡೋ ಕೆಲಸ ನೀವು ನಿಯತ್ತಾಗಿ ನೀತಿಯಿಂದ ಮಾಡ್ತಾ ಇದ್ರೆ, ಖಂಡಿತ ದೇವರು ನಿಮಗೂ ಕೂಡ ನನಗೂ ಕೂಡ ಬಿಡುಗಡೆಯನ್ನು ಕೊಡಲಿಕ್ಕೆ ಶಕ್ತನಾಗಿರುವ ದೇವರಾಗಿದ್ದಾನೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಕರ್ತನು ಮಾತಾಡ್ತದೆ, ನಾವೇನ್ ಮಾಡ್ತೀವಿ ಈಗ? ಬುದ್ಧಿ ಉಳ್ಳವರಾಗಿರ್ಬೇಕು. ನಮ್ಮ ಕೆಲಸ ಕ್ರಿಯೆಗಳಲ್ಲಿ ನಾವೇನಾಗಿರ್ಬೇಕು? ಬುದ್ಧಿ ಉಳ್ಳವರಾಗಿರ್ಬೇಕು, ಅಜ್ಞಾನಿಗಳಂತೆ ಇರಬಾರ್ದು. ಜ್ಞಾನೋಕ್ತಿಗಳು 3:5 ಏನ್ ಹೇಳ್ತದೆ? ಸ್ವಬುದ್ಧಿಯನ್ನ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಇಟ್ಟು ಅದನ್ನು ಸಾಗಿಸು, ಆತನೇ ಅದನ್ನ ಏನ್ ಮಾಡ್ತಾನೆ? ನಡೆಸುವನು ಅಂತ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ನನಗೆಲ್ಲ ಗೊತ್ತು, ನಾನು ಏನ್ ಮಾಡ್ಬೇಕು, ಕೆಲಸ ನನಗೆ ಗೊತ್ತು ಅಂತ ಹೋಗ್ಬಾರ್ದು. ಅನೇಕ ಜನರು ಏನಂದ್ರೆ, ಏನೇ ಕೆಲಸ ಮಾಡ್ಬೇಕಾದ್ರು ನನಗೆ ಗೊತ್ತು, ಇದು ನಾನು ಮಾಡ್ತೀನಿ ಅಂತ ಹೋಗ್ತೀವಿ. ತಪ್ಪು. ನಮ್ಮ ಆಲೋಚನೆಗಿಂತ ದೇವರ ಆಲೋಚನೆ ದೊಡ್ಡದು. ನಾವು ಅರ್ಥ ಮಾಡಿಕೊಳ್ಳುವುದಕ್ಕಿಂತ ದೇವರ ಅರ್ಥ ಮಾಡಿಕೊಳ್ಳುವುದು ದೊಡ್ಡದು. ಆದುದರಿಂದ ನಮ್ಮ ಸ್ವಬುದ್ಧಿಯನ್ನು ನಾವು ಆಧಾರ ಮಾಡಿಕೊಂಡು ನಾವು ಕೆಲಸ ಮಾಡಬಾರ್ದು. ದೇವರ ಮೇಲೆ ನಾವು ಆಶ್ರಿತರಾಗಿ ದೇವರ ಮಾತಿಗೆ ಕಿವಿಗೊಡಬೇಕು. ಅದಕ್ಕೆ ನಾವು ಏನಂದ್ರೆ, ನಮ್ಮ ಶರೀರವನ್ನ, ನಮ್ಮ ಮನಸ್ಸನ್ನ, ನಮ್ಮ ಹೃದಯವನ್ನ ಬಹಳ ಜಾಗರೂಕತೆಯಿಂದ ಕಾಪಾಡಿಕೊಳ್ಳಬೇಕು. ಅನೇಕರು ಪಾಪವನ್ನ ಮಾಡುವುದು ಹೆಚ್ಚು ಶರೀರದ ಆಸೆಯಿಂದ. ಇನ್ನೊಂದು ಮಾತು ನಾವು 1 ಕೊರಿಂಥ 6:19 ನಾವು ನೋಡುತ್ತೇವೆ. ಏನಂದ್ರೆ, ನಿಮ್ಮ ದೇಹವು ದೇವರಿಗೆ ಏನಾಗಿದೆ? ದೇವರ ಆಲಯವಾಗಿದೆ. ದೇವರ ಆಲಯವನ್ನು ನಾವೇನ್ ಮಾಡ್ಬೇಕು? ಏನ್ ಮಾಡಬಾರ್ದು? ಕೆಡಿಸಬಾರ್ದು. ದೇವರ ಆಲಯವನ್ನು ಕೆಡಿಸಬಾರ್ದು. ನಮ್ಮನ್ನ ದೇವರು ಎಷ್ಟೊಂದು ಪ್ರೀತಿ ಮಾಡಿ ನಮ್ಮನ್ನ ಕರೀತಾ ಇದ್ದಾನೆ. ಪ್ರತಿ ಸಾರಿ ವಾಕ್ಯದಿಂದ ದೇವರು ಕರೀತಾನೆ, ಮಗಳೇ, ಮಗನೇ. ಕೀರ್ತನೆ 1:1 ಹೇಳಿದ ಪ್ರಕಾರವಾಗಿ ನೀವು ದುಷ್ಟರ ಆಲೋಚನೆಯಂತೆ ನಡೆಯಬೇಡ್ರಿ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳಬೇಡ್ರಿ, ಧರ್ಮ ನಿಂದಕರೊಡನೆ ಕೂತ್ಕೊಳ್ಳಬೇಡ್ರಿ. ಬದಲಾಗಿ ನೀವೇನ್ ಮಾಡ್ತಾ ಇರ್ಬೇಕಂದ್ರೆ, ನೀವೇ ಹಗಲಿರುಳು ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಧ್ಯಾನಿಸುತ್ತಾ ಇರಲಿ. ಈಗ ಮಾಡಿದ್ರೆ ಏನಾಗ್ತದೆ? ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅದು ತಕ್ಕ ಕಾಲದಲ್ಲಿ ಏನ್ ಮಾಡುತ್ತೆ? ತಕ್ಕ ಕಾಲ ಒಂದು ಬರ್ತದೆ, ಅದು ಫಲ ಕೊಡುತ್ತದೆ.
ಕೊನೆಯಲ್ಲಿ ಮಾತು ಹೇಳ್ತದೆ, ಶುಭವು ಕೃಪೆಯು ನಿನ್ನನ್ನು ಹಿಂಬಾಲಿಸು. ಹಲ್ಲೆಲೂಯ. ಇವತ್ತು ನಾವು ಅಯ್ಯೋ ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ, ಇಷ್ಟು ಪ್ರಯಾಸ ಮಾಡ್ತಾ ಇದ್ದೀನಿ, ಇಷ್ಟು ಕೆಲಸ ಮಾಡ್ತಾ ಇದ್ದೀನಿ, ಏನು ಉಳಿದಿದೆ ನನ್ನ ಕೈಯಲ್ಲಿ ಅಂತ ಅಂದ್ಕೊಳ್ಬೇಡ್ರಿ. ದೇವರು ಒಂದು ದಿವಸ ಫೈನಲ್ ಆಗಿ ಜಯ ನಿಮ್ಮದೇ. ಹಲ್ಲೆಲೂಯ. ಫೈನಲ್ ಆದ ಜಯ ಯಾರ್ದು? ನಮ್ಮದು. ದೇವರು ಹೇಳ್ತಾನೆ, ಕೊನೆಯಲ್ಲಿ ನಿನ್ನ ಪ್ರತಿಫಲ ನೋಡು. ಪ್ರಾರಂಭದಲ್ಲಿ ನೋಡಬೇಡ, ಮಧ್ಯದಲ್ಲಿ ನೋಡಬೇಡ, ಫಿನಿಶಿಂಗ್ ನೋಡು. ನಿಮ್ಮ ಜೀವನ ಹೆಂಗಿರ್ಬೇಕು ಹಿಂತಿರುಗಿ ಬಂದು ನೋಡಿದ್ರೆ, ದೇವರೇ ನಿನಗೆ ಸ್ತೋತ್ರ ಅಪ್ಪ, ನನ್ನ ಜೀವನವನ್ನು ಸಾರ್ಥಕ ಮಾಡಿದೆಯಪ್ಪ, ನನ್ನ ಕೈ ಕೆಲಸವನ್ನು ಆಶೀರ್ವದಿಸಿದೆಯಪ್ಪ, ನಿನಗೆ ಸ್ತೋತ್ರ ಎಂದು ನಾವು ಹೇಳಬೇಕು. ಅದಕ್ಕೆ ಕೀರ್ತನೆಗಾರನು ಹೇಳುತ್ತಾನೆ, ನಿನ್ನ ಕಷ್ಟಾರ್ಜಿತವನ್ನು ನೀನೇ ಭುಜಿಸುವಿ, ನಿನಗೆ ಶುಭವಿರುವುದು ಎಂಬುದಾಗಿ. ಹಲ್ಲೆಲೂಯ. ಹೌದು, ನಮ್ಮ ಕಷ್ಟಾರ್ಜಿತವನ್ನು ನಾವೇ ಭುಜಿಸುವಂತೆ. ಖಂಡಿತವಾಗಿ ವಾಕ್ಯ ಹೇಳ್ತದೆ, ನಿಮ್ಮ ಕಷ್ಟಾರ್ಜಿತವನ್ನು ನೀವೇ ಭುಜಿಸುವಿರಿ, ನಿಮಗೆ ಶುಭವಿರುವುದು. ದೇವರು ನಮಗೆ ಶುಭವನ್ನು ಕೊಡುವಂತ ದೇವರಾಗಿದ್ದಾರೆ. ಆತ ನಮಗೆ ಕಷ್ಟ ಕೊಡುವಂತವರಲ್ಲ. ಖಂಡಿತ ನಮ್ಮ ಕೈ ಕೆಲಸವನ್ನು ಆತನು ಅನುಗ್ರಹಿಸುವಂತವನಾಗಿದ್ದಾನೆ. ಇವತ್ತು ಯಾರಾದರೂ ನಾನಿಷ್ಟು ಪ್ರಯಾಸ ಪಟ್ಟೆ, ನಾನಿಷ್ಟು ಬಾಧೆ ಪಟ್ಟೆ, ನಾನು ಏನೇನೋ ಮಾಡಲಿಕ್ಕೆ ಬಂದೆ, ಆದರೆ ಕರ್ತನು ನನ್ನ ಕೆಲಸವನ್ನು ಆಶೀರ್ವದಿಸಲಿಲ್ಲ, ನನ್ನ ಕಷ್ಟವನ್ನು ನೋಡಲಿಲ್ಲ ಅಂತ ನೀವು ತಿಳ್ಕೊಳ್ಳಬೇಡ್ರಿ. ನೀವು ಕಷ್ಟಪಟ್ಟಿದ್ದೀರಾ, ನೀವು ಪ್ರಾರ್ಥನೆ ಮಾಡಿದ್ದೀರಾ, ಆ ಕಷ್ಟವನ್ನು ನೀವು ದೇವರಿಗೆ ಏನು ಮಾಡಬೇಕಂದ್ರೆ ಒಪ್ಪಿಸಿ ಕೊಡಬೇಕು. ನಾವೇನು ಮಾಡ್ತೀವಿ ಅಂದ್ರೆ ನಮ್ಮ ಆಲೋಚನೆ ಮಾಡ್ತೀವಿ. ಕೀರ್ತನೆಗಳಲ್ಲಿ 142 1-2 ವಚನವನ್ನು ನಾವು ಓದಬೇಕು. ಇಲ್ಲಿ ಹೇಳುತ್ತದೆ, ಕೀರ್ತನೆ 142 1-2, ನಾನು ಯೆಹೋವನಿಗೆ ಮೊರೆ ಇಡುವೆನೋ, ಯೆಹೋವನಿಗೆ ಕೂಗಿ ಭಿನ್ನಯಿಸುವೆನೋ, ನನ್ನ ಚಿಂತೆಗಳನ್ನ ಆತನ ಮುಂದೆ ಬಿಚ್ಚುವೆನೋ, ನನ್ನ ಕಷ್ಟವನ್ನ ಆತನಿಗೆ ಅರಿಕೆ ಮಾಡುವೆನೋ. ಹಲ್ಲೆಲೂಯ. ನನ್ನ ಕಷ್ಟನ ಏನ್ ಮಾಡ್ತೇನಂತೆ? ನನ್ನ ಕಷ್ಟವನ್ನು ಏನ್ ಮಾಡ್ತೀವಿ ನಾವು? ದೇವರಿಗೆ ನಾವೇನ್ ಮಾಡ್ತೀವಂತೆ? ಅರಿಕೆ ಮಾಡ್ತೀವಂತೆ. ಏನ್ ಹೆಂಗೆ ಅರಿಕೆ ಮಾಡೋದು? ಅಪ್ಪ, ನಾನು ಇಷ್ಟು ಕೆಲಸ ಮಾಡ್ತಾ ಇದ್ದೀನಿ. ಕೆಲವರು ಹೇಳ್ತಾರೆ, ಇಷ್ಟೊಂದು ನಾನು ಕಷ್ಟಪಟ್ಟಿದ್ದೀನಿ, ನಾನಿಷ್ಟು ಕಷ್ಟಪಟ್ಟರು ನನಗೇನು ಪ್ರಮೋಷನ್ ಸಿಗಲಿಲ್ಲ, ನನಗೇನು ಉನ್ನತಿ ಸಿಗಲಿಲ್ಲ, ನನಗೆ ಒಳ್ಳೆ ಜಾಬ್ ಸಿಗಲಿಲ್ಲ, ನನಗೆ ಆಶೀರ್ವಾದ ಸಿಗಲಿಲ್ಲಪ್ಪ. ನಿಯತ್ತಿನಿಂದ ನಾನು ಇಷ್ಟೊಂದು ದುಡ್ಕೊಂಡು ಬರ್ತಾ ಇದ್ದೀನಲ್ವಾ, ಇಷ್ಟು ದುಡ್ಕೊಂಡು ಬಂದ್ರು ನನಗೆ ಮೇಲಾದದಾಗ್ತಾ ಇಲ್ವೇ? ನಿಮ್ಮ ಕಷ್ಟವನ್ನು ಏನು ಮಾಡ್ರಿ? ದೇವರಿಗೆ ಅರಿಕೆ ಮಾಡ್ರಿ. 128ನೇ ಕೀರ್ತನೆ 2ನೇ ವಾಕ್ಯದಲ್ಲಿ, ನಿನ್ನ ಕಷ್ಟಾರ್ಜಿತವನ್ನ ನೀನೇ ಅನುಭವಿಸುವಿ, ನೀನು ಧನ್ಯನು, ನಿನಗೆ ಶುಭವಿರುವುದು ಅಂತ ದೇವರು ವಾಕ್ಯ ಹೇಳ್ತದೆ. ಇವತ್ತು ಯಾರಾದರೂ ಕಷ್ಟಾರ್ಜಿತ ಪಟ್ಟು ಅಯ್ಯೋ ನಾನು ಒಳ್ಳೆ ಕೆಲಸ ಮಾಡಿದ್ರು ಕೂಡ ನನಗೇನು ಪ್ರತಿಫಲ ಇಲ್ಲವೇ ಅಂತ ಬೇಸರ ಮಾಡಿಕೊಳ್ಳಬೇಡ್ರಿ. ದೇವರು ನಿಮ್ಮ ಕೈ ಕೆಲಸಗಳನ್ನ ಆಶೀರ್ವದಿಸುತ್ತಾನೆ. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ, ನಮ್ಮ ತಲೆಗಳನ್ನು ಬಾಗಿಸೋಣ, ದೇವರಿಗೆ ಹೇಳೋಣ. ದೇವರ ವಾಕ್ಯ ಹೇಳ್ತದೆ, ನೀವೇನೇ ಮಾಡಿದ್ರು ಮನುಷ್ಯರಿಗೋಸ್ಕರ ಅಂತ ಮಾಡಬೇಡ್ರಿ, ದೇವರಿಗೋಸ್ಕರ ಅಂತ ಮಾಡ್ರಿ. ದೇವರು ಹೇಳ್ತಾನೆ, ನಾನೇ ನಿನಗೆ ಪ್ರತಿಫಲವನ್ನು ಕೊಡುವೆನು, ನಿನ್ನ ಕಷ್ಟಾರ್ಜಿತಕ್ಕೆ ತಕ್ಕ ಪ್ರತಿಫಲವನ್ನು ಕೊಡುವೆನು. ನಿನ್ನ ಚಿಂತೆ ನನ್ನ ಮುಂದೆ ಬಿಚ್ಚು, ನಿನ್ನ ಕಷ್ಟ ನನ್ನ ಮುಂದೆ ಅರಿಕೆ ಮಾಡು, ನಾನು ಅರ್ಥ ಮಾಡಿಕೊಳ್ಳುವೆನೋ ಎಂದು ದೇವರು ಹೇಳ್ತಾ ಇದ್ದಾನೆ. ಈ ವಾಕ್ಯವನ್ನು ಕೇಳಿ ಪ್ರಾರ್ಥಿಸುತ್ತಿರುವ ನನ್ನ ಪ್ರಿಯ ಸಹೋದರಿ ಸಹೋದರ, ನೀವು ನಾನು ನಮ್ಮ ಕಷ್ಟವನ್ನು ಕರ್ತನ ಮುಂದೆ ಬಿಚ್ಚೋಣ, ನಮ್ಮ ವೇದನೆಯನ್ನು ಕರ್ತನ ಮುಂದೆ ಬಿಚ್ಚೋಣ, ನಮ್ಮ ಪ್ರಯಾಸವನ್ನು ಕರ್ತನ ಮುಂದೆ ಬಿಚ್ಚೋಣ. ನೀವು ಶರೀರದಲ್ಲಿ ಎಷ್ಟೋ ತ್ಯಾಗವನ್ನು ಮಾಡಿದ್ದೀರಾ, ನಿಮ್ಮ ಕುಟುಂಬದಲ್ಲಿ ನೀವು ಎಷ್ಟೋ ತ್ಯಾಗ ಮಾಡಿದ್ದೀರಾ, ನಿಮ್ಮ ಕೆಲಸದಲ್ಲಿ ನೀವು ಎಷ್ಟೋ ತ್ಯಾಗ ಮಾಡಿದ್ದೀರಾ. ಅಯ್ಯೋ ಇದಕ್ಕೆ ಪ್ರತಿಫಲ ಸಿಗಲಿಲ್ಲ ಎಂದು ಬೇಸರಿಕೆ ಮಾಡಬೇಡ್ರಿ. ಒಂದು ವೇಳೆ ಇದುವರೆಗೂ ನಿಮಗೆ ಸಿಕ್ಕಲಿಲ್ವಾ, ನಿಮ್ಮ ಕಷ್ಟವನ್ನ ಕರ್ತನ ಮುಂದೆ ಅರಿಕೆ ಮಾಡ್ರಿ. ಹಾಲೆಲೂಯಾ. ಯೇಸುವೇ, ನಿನ್ನ ನಾಮಕ್ಕೆ ವಂದನೆಯಯ್ಯ. ನೀನು ಉತ್ತಮನೋ, ಒಳ್ಳೆಯವನೋ, ಪರಿಶುದ್ಧರಯ್ಯ. ನಿನ್ನ ನಾಮಕ್ಕೆ ಕೋಟಿ ಕೋಟಿ ವಂದನೆಗಳು ಸ್ವಾಮಿ. ಇವತ್ತು ನಾವು ಕೇಳಿದ ಹಾಗೆ ಅಪ್ಪ, ನೀನೇ ನಮ್ಮೊಟ್ಟಿಗೆ ಮಾತನಾಡಿದ್ದೀಯಪ್ಪ, ನಿನಗೆ ಸ್ತೋತ್ರ. ಹೌದು ಕರ್ತನೇ, ನಮ್ಮ ಕಷ್ಟಾರ್ಜಿತವನ್ನು ನಾವೇ ಭುಜಿಸುವಂತೆ, ನಾವೇ ಅನುಭವಿಸುವಂತೆ ನೀನು ನಮಗೆ ಕೃಪೆಯನ್ನು ತೋರಿಸಿರಿಯಪ್ಪ ಅಂತ ಬೇಡಿಕೊಳ್ಳುತ್ತಾ ಇದ್ದೇವೆ. ಈ ವಿಡಿಯೋನ ನೋಡಿ ಈ ವಾಕ್ಯವನ್ನು ಕೇಳುತ್ತಿರುವಂತಹ ಪ್ರತಿಯೊಬ್ಬರ ಜೀವಿತದಲ್ಲಿ ಅಪ್ಪ, ನಾನು ಕಾಯುತ್ತಲೇ ಇದ್ದೇನೆಪ್ಪ, ನಾನು ಎದುರು ನೋಡುತ್ತಲೇ ಇದ್ದೇನಪ್ಪ. ಇವತ್ತಲ್ಲ ನಾಳೆ ನಾನು ಪಟ್ಟ ಪ್ರಯಾಸಕ್ಕೆ, ನಾನು ಪಟ್ಟ ಕಷ್ಟಕ್ಕೆ, ನಾನು ಪಟ್ಟಂತ ವೇದನೆಗೆ, ನಾನಿದ್ದ ನೀತಿವಂತಿಕೆಗೆ ನೀನು ಪ್ರತಿಫಲ ಕೊಡ್ತೀಯಾ ಎಂದು ನಂಬುತ್ತಾ ಇದ್ದೇನೆ ಎಂದು ಇವತ್ತು ತಮ್ಮ ಕಷ್ಟವನ್ನು ಅರಿಕೆ ಮಾಡುತ್ತಿರುವಂತ ಪ್ರತಿ ದೇವ ಮಕ್ಕಳನ್ನ ಅನುಗ್ರಹಿಸು,
ಆಶೀರ್ವದಿಸು ಅಂತ ಬೇಡಿಕೊಳ್ಳುತ್ತಾ ಇದ್ದೇವೆ. ಹಾಲೆಲೂಯ. ಯೇಸುವೇ, ಇವರ ಕೈ ಕೆಲಸಗಳನ್ನು ಆಶೀರ್ವದಿಸು, ಇವರ ಕುಟುಂಬಗಳನ್ನು ಆಶೀರ್ವದಿಸು, ಇವರ ಜೀವಿತಗಳನ್ನು ಆಶೀರ್ವದಿಸು, ನಿನ್ನ ಕೃಪೆಯಿಂದ ತುಂಬಿಸಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಹೇಗೆ ಯೋಸೇಫನನ್ನ ಪ್ರಧಾನಮಂತ್ರಿ ಮಾಡಿದರು, ದಾನಿಯೇಲನನ್ನ ಅಧ್ಯಕ್ಷರನ್ನಾಗಿ ಮಾಡಿದರು, ಶದ್ರಕ್ ಮೇಷಕ್ ಅಬೇದ್ನೆಗೋರ ದೇವರೇ ಇನ್ನು ಮುಂದೆ ನಮ್ಮ ದೇವರು ಎಂದು ಅರಸನು ತೀರ್ಮಾನಿಸಿದನು. ಪೌಲ ಸೀಲರನ್ನ ಕಂಡು ಇವರು ದೇವ ಜನರು, ಇಗೋ ಲೋಕವನ್ನ ಅಲ್ಲಕಲ್ಲೋಲ ಮಾಡುವಂತ ಭಕ್ತರು ಬರುತ್ತಿದ್ದಾರೆ ಅಂತ ನಿಮ್ಮ ಅಪೊಸ್ತಲರನ್ನು ನೋಡಿ ಹೇಳಿದಂತೆ ನಮ್ಮನ್ನ ನೋಡಿದ ಜನರು ಹೇಳಬೇಕು, ಇವರು ದೇವರ ಮಕ್ಕಳಯ್ಯ ಎಂದು ಹೇಳಬೇಕಪ್ಪ. ಸ್ತೋತ್ರ, ಹಾಲೆಲೂಯ. ನಿನ್ನ ನಾಮ ಮಹಿಮೆ ಆಗ್ಬೇಕಪ್ಪ. ನಿನ್ನ ನಾಮ ಒಂದೇ ನಮ್ಮ ಮೂಲಕವಾಗಿ ಮಹಿಮೆ ಹೊಂದಬೇಕೆಂಬುದಾಗಿ ನಮ್ಮನ್ನೇ ನಿನ್ನ ಕರುಣೆಯ ಕರಕ್ಕೆ ಒಪ್ಪಿಸಿಕೊಡುತ್ತಾ ಇದ್ದೇವೆ. ಈ ದಿನಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ಕುಟುಂಬವನ್ನು ಆಶೀರ್ವದಿಸು, ನಮ್ಮ ಕೈ ಕೆಲಸವನ್ನು ಆಶೀರ್ವದಿಸು, ನಾವು ಮಾಡುವಂತ ಕಷ್ಟಾರ್ಜಿತವನ್ನ ನೀನು ಸುಖವನ್ನಾಗಿ ಮಾರ್ಪಡಿಸಬೇಕೆಂಬುದಾಗಿ ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ವಂದನೆಯ. ಪ್ರತಿಯೊಬ್ಬೊಬ್ಬರ ಮೇಲೆಯೂ ನಿನ್ನ ಪವಿತ್ರಾತ್ಮನ ಅಭಿಷೇಕವು ಸುರಿಯಲ್ಪಡಲಿ. ಇವರ ಕಾರ್ಯಗಳು, ಇವರ ಆಲೋಚನೆಗಳು, ಇವರ ತೀರ್ಮಾನಗಳು, ಇವರ ಕುಟುಂಬಗಳು ಅನುಗ್ರಹಿಸಲ್ಪಡಲಿ ಎಂಬುದಾಗಿ ನಮ್ಮ ಕರ್ತನು ರಕ್ಷಕನು ಒಡೆಯನು ಕ್ರಿಸ್ತನಾಗಿರುವಂತ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ತಂದೆಯೇ. ಆಮೇನ್, ಆಮೇನ್.